ನಮಸ್ಕಾರ, ಗುಡ್ ಮಾರ್ನಿಂಗ್. ನ್ಯೂಸ್ ಅಟ್ 11 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಿಜಾಬ್ ವರ್ಸಸ್ ಕೇಸರಿ ಶಾಲು, ಕರಾವಳಿ ಭಾಗದಲ್ಲಿ ಬೂದಿ ಮುಚ್ಚಿದ ಕೆಂಡ, ಸಂಘಟನೆಗಳ ಮಧ್ಯಪ್ರವೇಶ, ಶಕ್ತಿ ಪ್ರದರ್ಶನದ ಆರ್ಭಟ, ವಿದ್ಯಾರ್ಥಿಗಳು ಬಂದ ಕಷ್ಟ. ನ್ಯೂಸ್ 18ನ ಮೆಗಾ ಕವರೇಜ್. ಧರ್ಮ ಸಂಕಟದಲ್ಲಿ ಕುಂದಾಪುರದ ಮೊದಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೊಂದು ಕಾಲೇಜಿನ ಹಿಜಾಬ್ ವಿವಾದ. ಆರ್.ಎನ್. ಶೆಟ್ಟಿ ಕಾಲೇಜ್ ಮುಂದೆ ವಿದ್ಯಾರ್ಥಿಗಳು ಜಮಾವಣೆ ಆಗ್ತಿದ್ದಾರೆ. ಕೇಸರಿ ಶಾಲು ಮತ್ತು ಬುರ್ಕಾ ಧರಿಸಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈಗ ತುಂಬ ಜನ ಇದ್ದಾರೆ. ನೋಡೋಕ್ಕೋದ್ರೆ ವಿಜುವಲ್ ಸ್ವಿಚ್ ಮಾಡ್ತೀವಿ ನಾವು. ಅವ್ರ ಘೋಷಣೆ, ಇವರ ಘೋಷಣೆ ಎಲ್ಲವೂ ಕೂಡ ನಿಮಗೂ ಕಾಣಿಸುತ್ತೆ. ಕುಂದಾಪುರದ ಆರ್.ಎನ್. ಶೆಟ್ಟಿ ಕಾಲೇಜಿನ ಮುಂಭಾಗದ ದೃಶ್ಯ. ಕೇಸರಿ ಶಾಲು ಧರಿಸಿ ವಿದ್ಯಾರ್ಥಿಗಳು, ಗಂಡುಮಕ್ಕಳು ಹೆಣ್ಮಕ್ಕಳು, ಬುರ್ಕಾ ಧರಿಸಿ ಆ ಎಲ್ಲ ವಿದ್ಯಾರ್ಥಿಗಳು, ಎರಡೂ ದೃಶ್ಯ. ಕೇಸರಿ ಶಾಲ್ ತೊಟ್ಟು ವಿದ್ಯಾರ್ಥಿಗಳಿಂದ ಜೈ ಶ್ರೀರಾಮ್ ಘೋಷಣೆ, ಹರ ಹರ ಮಹಾದೇವ್ ಘೋಷಣೆ. ಆರ್.ಎನ್. ಶೆಟ್ಟಿ ಕಾಲೇಜಿನ ಮುಂಭಾಗದ ದೃಶ್ಯ ಅದು. ಹೈಕೋರ್ಟ್ ತೀರ್ಪು ಬರೋ ತನಕ ರಜೆ ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ತೆಗೆದುಕೊಂಡಿದ್ದಾರೆ. ಕಾಲೇಜು ಆಡಳಿತ ಮಂಡಳಿ ಜೊತೆ ಪೊಲೀಸರು ಕೂಡ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಕುಂದಾಪುರದಲ್ಲಿ ಹಿಜಾಬ್ ಕೇಸರಿ ವಿವಾದ. ಕೇಸರಿ ಶಾಲು ತೊಟ್ಟು ಕಾಲೇಜಿಗೆ ಬಂದರು ವಿದ್ಯಾರ್ಥಿನಿಯರು ಕೂಡ. ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿನಿಯರು, ಹಿಜಾಬ್ ಕಳಚೋ ತನಕ ನಾವು ಕೇಸರಿ ತೊಡ್ತೀವಿ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಬೇಡ. ಜೈ ಶ್ರೀರಾಮ್ ಅಂತ ವಿದ್ಯಾರ್ಥಿನಿಯರು ಕೂಡ ಘೋಷಣೆ ಕೂಗ್ತಿದ್ದಾರೆ. ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ರು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅವರ ಘೋಷಣೆ ಅದಾಗಿತ್ತು. ತುಂಬಾ ಸಂಖ್ಯೆಯಲ್ಲಿದ್ದಾರೆ ವಿದ್ಯಾರ್ಥಿನಿಯರು. ಇದು ಕುಂದಾಪುರದಲ್ಲಿ ಎಲ್ಲ ಹೆಣ್ಮಕ್ಳು ಕೇಸರಿಯನ್ನು ತೊಟ್ಟು ಎಲ್ಲಿ ತನಕ ಅವರು ಹಿಜಾಬ್ ಹಾಕ್ತಾರೋ ನಾವು ಕೇಸರಿ ಹಾಕ್ತೀವಿ ಅಂತ ಅವರು ಕೂಡ ಜೈ ಶ್ರೀರಾಮ್ ಕೂಗುತ್ತಾ ರಸ್ತೆಯಲ್ಲಿ ಕಾಲೇಜಿನ ಸುತ್ತಮುತ್ತ ಓಡಾಡ್ತಿದ್ದ ದೃಶ್ಯ ಕೂಡ ಕಂಡು ಬಂತು. ಬಿಗುವಿನ ವಾತಾವರಣ. ಹಂಗೆ ನೋಡೋಕ್ಕೋದ್ರೆ ಉಡುಪಿ ಕುಂದಾಪುರದ ಭಾಗದಲ್ಲಿ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಶೇಟ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಏನ್ ನಡೀತಿದೆ ಇಲ್ಲಿ? ಹರೀಶ್, ಈಗ ಸದ್ಯಕ್ಕೆ ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜ್ ತರಗತಿಗೆ ಹೋಗಿದ್ದಾರೆ. ಯಾಕಂದ್ರೆ ಖಾಸಗಿ ಕಾಲೇಜ್ ಆಗಿದ್ದಾಗಿ ಒಂದು ವಾರ್ನಿಂಗ್ ಅನ್ನು ಕೊಡ್ತಾರೆ. ಸೊ ID ಕಾರ್ಡ್ ತೋರಿಸಿ ಕೇಸರಿ ಶಾಲೆ ಒಳಗಿಟ್ಟು ತರಗತಿಗೆ ಹೋಗಿದ್ದಾರೆ. ಅಂದ್ರೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಎಂಟ್ರಿ ಇಲ್ಲ, ಹೊರಗಡೆ ಅಷ್ಟೇ. ಪರೀಕ್ಷಿತ್, ಯಾಕೋ ಮತ್ತೆ ರೀಕನೆಕ್ಟ್ ಮಾಡೋಣ. ಫೋನ್ ನೆಟ್ವರ್ಕ್ ಒಂದು ಸ್ವಲ್ಪ ವೀಕ್ ಇದೆ ಅನಿಸುತ್ತೆ ಆ ಜಾಗದಲ್ಲಿ. ಲೆಟ್ಸಿ. ಇದು ಹಿಜಾಬ್ ಧರ್ಮ ಸಂಕಟದಲ್ಲಿ ಉಡುಪಿ ಕುಂದಾಪುರದ ಭಾಗದ ದೃಶ್ಯ. ಆ ಎಲ್ಲ ಹೆಣ್ಮಕ್ಳು ಕಾಲೇಜ್ ಕ್ಯಾಂಪಸ್ ಬರೋ ತನಕ ಹಿಂಗೆ ಬಂದಿರೋದು ಜೈ ಶ್ರೀರಾಮ್ ಅಂತ. ಅದಾದಮೇಲೆ ಅಲ್ಲಿ ಕೇಸರಿ ಶಾಲ್ ತೆಗೆದಿಟ್ಟರು, ಒಳಗಡೆ ಹೋದರು ಕಾಲೇಜ್ ಒಳಗಡೆ. ಗುಡ್. ಅದನ್ನೇ ಆಗಲೇ ಸುನಿಲ್ ಕುಮಾರ್ ಅವರು ಹೇಳ್ತಿದ್ದು, ನೀವು ಹೊರಗಡೆ ಹೆಂಗಿರ್ತೀರಾ ನಾವು ಯಾರು ಪ್ರಶ್ನೆ ಮಾಡಲ್ಲ, ನೀವು ಬುರ್ಕಾರು ಹಾಕೊಳ್ಳಿ, ಹಿಜಾಬಾರ್ ಹಾಕೊಳ್ಳಿ,
ಅದರ ದ ಮೊಮೆಂಟ್ ಯು ಎಂಟರ್ ದ ಕ್ಲಾಸ್ ನೀವು ಸಮಾನತೆ ಇರಬೇಕಿಲ್ಲಿ ಅಂತ ಅವ್ರು ಹೇಳ್ತಿದ್ರು. ಸಿ ಕೋರ್ಟಿನ ಆ ಅಂಗಳದಲ್ಲಿದೆ ಈಗ ಕೇಸು. ಮಂಗಳವಾರ ಏಕಸದಸ್ಯ ಪೀಠದ ತೀರ್ಪೇನು ಅನ್ನೋದು ಕುತೂಹಲ. ಅಲ್ಲಿ ತನಕ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ, ತುಂಬ ಕಾಲೇಜು ರಜೆ ಕೊಟ್ಟಿದ್ದಾರೆ. ಒಂದಷ್ಟು ಕಾಲೇಜ್ ಇನ್ನೂ ನಡೀತಾ ಇದೆ. ಹಿಜಾಬ್ ವಿವಾದದ ಬಗ್ಗೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಹಿಜಾಬ್ ವಿವಾದಕ್ಕೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ರಾಹುಲ್ ಗಾಂಧಿಯ ಟ್ವೀಟ್ ಇದು. 27 ನಿಮಿಷದ ಹಿಂದೆ ಟ್ವೀಟ್ ಮಾಡಿದ್ರು ರಾಹುಲ್ ಗಾಂಧಿ. ದೇಶದ ಹೆಣ್ಮಕ್ಕಳ ಭವಿಷ್ಯ ಕಸಿತಾ ಇದ್ದೀವಿ. ತಾಯಿ ಸರಸ್ವತಿ ಭೇದ ಭಾವ ಮಾಡಲಾರಳು. ತಾಯಿ ಸರಸ್ವತಿ ಎಲ್ಲರಿಗೂ ತಿಳುವಳಿಕೆ ನೀಡಲಿ. ರಾಹುಲ್ ಗಾಂಧಿ ಅವರ ಟ್ವೀಟ್ ಹೇಳ್ತಾ ಇದೆ. By letting students hijab come in the way of their education, we are robbing the future of the daughters of India. Ma Saraswati gives knowledge to all. She doesn't differentiate. ಇದು ರಾಹುಲ್ ಗಾಂಧಿ ಅವರು 27 ನಿಮಿಷದ ಮುಂಚೆ ಮಾಡಿರುವಂಥ ಟ್ವೀಟ್. ರಾಹುಲ್ ಗಾಂಧಿ ಅವರ ಟ್ವೀಟ್ ಇದೀಗ ಮತ್ತೆ ಅದಕ್ಕೆ ಮರು ಟ್ವೀಟ್ಗಳು ಇನ್ಯಾರು ಏನು ಟ್ವೀಟ್ ಮಾಡ್ತಾರೆ ಗೊತ್ತಿಲ್ಲ. ತಾಯಿ ಸರಸ್ವತಿ ಭೇದ ಭಾವ ಮಾಡಲ್ಲ, ನಾವು ಕಸಿತಾ ಇದ್ದೀವಿ ಹೆಣ್ಮಕ್ಕಳ ವಿದ್ಯೆಯನ್ನು. ಮಾ ಸರಸ್ವತಿ ಎಲ್ರಿಗೂ ತಿಳುವಳಿಕೆ ಕೊಡಲಿ, ನಾಲೆಡ್ಜ್ ಕೊಡಲಿ, ಬುದ್ಧಿ ಕೊಡಲಿ. ಆಕೆ ಯಾರನ್ನೂ ಕೂಡ ಭೇದ ಭಾವ ಮಾಡಲ್ಲ. ಭವಿಷ್ಯದ ಭಾರತದ ಹೆಣ್ಣು ಮಕ್ಕಳು ಯಾರಿದ್ದಾರೆ ಆ ಭವಿಷ್ಯವನ್ನು ಅವರಿಂದ ಕಿತ್ಕೊಂಡ್ಬಿಡ್ತಾ ಇದ್ದೀವಿ. ಅವರಿಗೆ ಕೊಡುವಂತಹ ವಿದ್ಯಾರ್ಥಿಗಳಿಗೆ ಕೊಡುವ ಈ ಶಿಕ್ಷಣದಲ್ಲಿ ಅವರ ದಾರಿಯಲ್ಲಿ ಹಿಜಾಬ್ ಅಡ್ಡ ಬರಬಾರ್ದು, ಅದು ಅಡ್ಡ ಬಂದಿದೆ. ಈ ಥರದ್ದೆಲ್ಲ ಅವರು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಿಜಾಬ್ ಅಡ್ಡ ಬಂದಿದೆ. ಸೊ ಭವಿಷ್ಯದ ಭಾರತದ ಹೆಣ್ಣು ಮಕ್ಕಳ ಭವಿಷ್ಯವನ್ನು ನಾವು ಕಿತ್ಕೊಂಡ್ಬಿಡ್ತಾ ಇದ್ದೀವಿ. ತಾಯಿ ಸರಸ್ವತಿ ಒಳ್ಳೆ ಬುದ್ಧಿ ಕೊಡಲಿ, ಏಕೆಂದರೆ ಆಕೆ ಯಾರನ್ನೂ ಕೂಡ ಭೇದ ಭಾವದಿಂದ ನೋಡಲ್ಲ ಅನ್ನೋದು ಅವರ ಟ್ವೀಟಿನ ಕನ್ನಡ ಅವತರಣಿಕೆ. ಇದು ರಾಹುಲ್ ಗಾಂಧಿ ಅವರ ಟ್ವೀಟ್. ಇದು ದೇಶದಾದ್ಯಂತ ಸದ್ದು ಸುದ್ದಿ ಮಾಡ್ತಾ ಇದೆ. ಇದಕ್ಕೆ ಕೋರ್ಟ್ ಮಂಗಳವಾರ ತೀರ್ಪು ಕೊಡೋದಿದೆ. ಮಂಗಳವಾರಕ್ಕೆ ಮುಂದೂಡಲ್ಪಟ್ಟಿರೋದ್ರಿಂದ ಮಂಗಳವಾರ ಕಾಯ್ತಿದ್ದಾರೆ. ಬಟ್ ಈ ನಡುವೆ ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ, ಇನ್ನು 3 ದಿನ ಇದೆ ಇದರ ಬೆಳವಣಿಗೆ. ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಗುಡ್ ಮಾರ್ನಿಂಗ್ ಹರೀಶ್. ಯಾರ ಮೇಲೂ ಏನೂ ಹೇಳಿಲ್ಲ, ಆದರೆ ಒಂದಷ್ಟು ಏನದು ಒಳ್ಳೆ ಮಾತಲ್ಲಿ ಸರಸ್ವತಿ ಒಳ್ಳೆ ಬುದ್ಧಿ ಕೊಡಲಿ ಅಂತ ಟ್ವೀಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ. ರಾಹುಲ್ ಗಾಂಧಿ ಅವರು ಯಾರ ಕರ್ನಾಟಕ ಸರ್ಕಾರವನ್ನ ಅಥವಾ ಬಿಜೆಪಿ ನಾಯಕರನ್ನ ಮತ್ತು ಅವರು ಇತ್ತೀಚೆಗೆ RSS ನಾಯಕರ ಬಗ್ಗೆ RSS ಸಿದ್ಧಾಂತಗಳನ್ನ ವಿರೋಧ ಮಾಡ್ತಿದ್ದಾರೆ. ಸೊ ಯಾವ್ದನ್ನು ಹೇಳ್ದೆ, ಈ ಕರ್ನಾಟಕದಲ್ಲಿ ಈಗ ನಡೀತಿರುವಂತಹ ಈ ಹಿಜಾಬ್ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಹಿಜಾಬ್ ಧರಿಸುವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಡ್ಡಿ ಮಾಡುವ ಮುಖಾಂತರ ಆ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಕಸಿದುಕೊಳ್ಳಲಾಗ್ತಿದೆ ಮತ್ತು ಅವ್ರಿಗೆ ಅದಕ್ಕೆ ಅಡ್ಡಿಪಡಿಸಲಾಗ್ತಿದೆ ಅನ್ನುವಂತ ಆಕ್ಷೇಪವನ್ನ ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಸರಸ್ವತಿ ಅಂದ್ರೆ ವಿದ್ಯಾದೇವತೆ ಅಂತ ಕರೆಯುವಂತ ಸರಸ್ವತಿ ಎಲ್ಲರಿಗೂ ಕೂಡ ಜ್ಞಾನವನ್ನ ನೀಡ್ತಾರೆ. ಅವ್ರು ಯಾರಿಗೂ ಕೂಡ ಭೇದವನ್ನ ಮಾಡಲ್ಲ. ಅಂದ್ರೆ ನೀವ್ ಯಾಕೆ ಇದನ್ನ ಮಾಡ್ತಿದ್ದೀರಿ, ಹಿಜಾಬ್ ಧರಿಸೋರು ಅಥವಾ ಹಿಜಾಬ್ ಧರಿಸದೇ ಇರೋರು ಅಥವಾ ಹಿಜಾಬ್ ಧರಿಸೋದ್ರಿಂದ ಏನೋ ಬೇರೆ ಧಕ್ಕೆ ಆಗುತ್ತೆ ಅನ್ನುವಂತ ಈ ತರದ ಭೇದ ಭಾವ ತಾರತಮ್ಯವನ್ನ ನೀವ್ಯಾಕೆ ಮಾಡ್ತಿದ್ದೀರಿ, ಸರಸ್ವತಿ ಮಾತನೇ ಮಾಡಲ್ಲ ಅನ್ನುವಂತ ಅಭಿಪ್ರಾಯ ಬರುವ ದಾಟಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು
ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಮುಖಾಂತರ ಅಂದ್ರೆ ಇದು ಆಕ್ಚುಲಿ ಕರ್ನಾಟಕ ಸರ್ಕಾರಕ್ಕೆ ಅಥವಾ ಈ ತರದ ಒಂದು ಈ ವಿರೋಧ ವ್ಯಕ್ತಪಡಿಸುವಂತವರಿಗೆ ರಾಹುಲ್ ಗಾಂಧಿ ಟಾಂಗ್ ಅನ್ನ ನೀಡಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಹೇಗೆ ಅಂತಂದ್ರೆ ಅಫ್ಕೋರ್ಸ್ ಸರ್ಕಾರ ನೇರವಾಗಿ ಈ ತರ ಏನೋ ಈ ಕ್ರಮ ಕೈಗೊಳ್ಳಿ ಅನ್ನುವ ನಾಟಿನಲ್ಲಿ ಏನು ಮಾಡಿಲ್ಲದೆ ಇದ್ರು, ಈ ಹಿಜಾಬ್ ಧರಿಸಿರುವಂತಹ ವಿದ್ಯಾರ್ಥಿಗಳ ಮೇಲೆ ಅವರನ್ನ ನಿರ್ಬಂಧಿಸ್ತಿರುವಂತಹ ಅಥವಾ ಅವರಿಗೆ ಅಡ್ಡಿಪಡಿಸ್ತಿರುವವರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಕರ್ನಾಟಕ ಸರ್ಕಾರ ಅಥವಾ ಗೃಹ ಇಲಾಖೆ. ಆ ಕಾರಣಕ್ಕೋಸ್ಕರ ಪರೋಕ್ಷವಾಗಿ ಸರ್ಕಾರಕ್ಕೂ ಕೂಡ ರಾಹುಲ್ ಗಾಂಧಿ ಒಂದು ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತು ಈ ಹಿಜಾಬ್ ಧರಿಸುವಂತಹ ಮಕ್ಕಳು ಏನು ಶಾಲೆಗೆ ಬರೋದನ್ನ ಅಡ್ಡಿಪಡಿಸ್ತಿರುವಂತವ್ರಿಗೂ ಕೂಡ ಮಾರ್ಮಿಕವಾಗಿ ಅವರು ಏನ್ ಹೇಳ್ಬೇಕಿತ್ತು ಅದನ್ನ ಹೇಳಿದ್ದಾರೆ. ಹರೀಶ್ ನಾಗರಾಜ್, ಇನ್ಯಾರಾದ್ರೂ ದೆಹಲಿಯಲ್ಲಿ ಇರೋರು ಕರ್ನಾಟಕದ ಏನೋ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವರ ಅನಿಸಿಕೆ, ಅಭಿಪ್ರಾಯ ಟ್ವೀಟ್ ಹೇಳುವುದರ ಮೂಲಕ ಏನಾದ್ರು? ಆಕ್ಚುಲಿ ಇದು ರಾಹುಲ್ ಗಾಂಧಿ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರು, ಇನ್ಫ್ಯಾಕ್ಟ್ ಅದು ಕನ್ನಡದವರಾಗ್ಲಿ ಅಥವಾ ಬೇರೆಯವರು ಯಾರು ಕೂಡ ಹಿಜಾಬ್ ಪ್ರಕರಣಕ್ಕೆ ಬಗ್ಗೆ ಮಾತನಾಡಿಲ್ಲ. ಆದ್ರೆ ನಿನ್ನೆ ಲೋಕಸಭೆಯಲ್ಲಿ ಈ ವಿಷಯವನ್ನ ತಮಿಳುನಾಡಿನ DMK ಸಂಸದ ಪ್ರಸ್ತಾಪ ಮಾಡಿದ್ರು. ಏನಂತಂದ್ರೆ ಕರ್ನಾಟಕದಲ್ಲಿ ಹಿಜಾಬ್ ಧರಿಸಿರುವ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಅಡ್ಡಿಪಡಿಸಲಾಗ್ತಾ ಇದೆ, ಅವರನ್ನ ನಿರ್ಬಂಧವನ್ನು ವಿಧಿಸಲಾಗ್ತಾ ಇದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಏನ್ ಕ್ರಮವನ್ನು ತೆಗೆದುಕೊಂಡಿದೆ ಅಂದ್ರೆ ಕೇಂದ್ರ ಸರ್ಕಾರ ನೇರವಾಗಿ ಏನು ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ನೀಡಬಹುದು. ಈ ತರದ ಘಟನೆಗಳು ಆಗ್ಬಾರ್ದು ಅನ್ನುವಂತ ಸೂಚನೆಯನ್ನ ನೀಡಬಹುದು. ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸ್ಪಷ್ಟವಾದಂತಹ ಸೂಚನೆಯನ್ನ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ DMK ಸಂಸದ ಮಾತ್ರ ಲೋಕಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಅದರ ಹೊರತಾಗಿ ರಾಜ್ಯದ ಲೋಕಸಭಾ ಸದಸ್ಯರು ಏನು ಚರ್ಚೆ ಮಾಡಿರಲಿಲ್ಲ ಅಥವಾ ಬೇರೆ ರಾಜ್ಯಸಭೆಯಲ್ಲೂ ಕೂಡ ಈ ವಿಷಯ ಪ್ರಸ್ತಾಪ ಆಗಿಲ್ಲ. ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳ ಮುಖಾಂತರವೂ ಕೂಡ ರಾಜ್ಯದ ನಾಯಕರಾಗ್ಲಿ ಅಥವಾ ರಾಷ್ಟ್ರೀಯ ನಾಯಕರು ಈ ವಿಷಯವನ್ನ ಮೇ ಬಿ ಕಾಯ್ತಿರ್ಬೋದು, ಕೋರ್ಟ್ ಏನ್ ಹೇಳುತ್ತೆ ಅಂತ ಕಾಯ್ತಿರ್ಬೋದೇನೋ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಧನೇಶ್ ಬುಕ್ಕನಕೆರೆ, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನೀವು ಮುಂದುವರಿತೆ, ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ಹಿಜಾಬ್ ಧರ್ಮ ಸಂಕಟ, ವೆಲ್ಕಮ್ ಬ್ಯಾಕ್. ಕರಾವಳಿ ಭಾಗದಲ್ಲಂತೂ ಪ್ರತಿ ಕ್ಷಣವೂ ಒಂದೊಂದು ಡೆವಲಪ್ಮೆಂಟ್ಸ್ ಪಡ್ಕೋತಾ ಇದೆ. ಇನ್ನೊಂದು ಕಡೆ ಮೀಟಿಂಗ್ಗಳು ನಡೀತಾ ಇದೆ, ಮತ್ತೊಂದು ಕಡೆ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಅವ್ರವ್ರ ಧರ್ಮ ಪ್ರತಿಬಿಂಬಿಸುವಂತಹ ಏನೋ ಕೇಸರಿ ಶಾಲೆ ಹಾಕೊಂಬರೋದು, ಬುರ್ಕಾ ಹಾಕೊಂಬರೋದು, ಹಿಜಾಬ್ ಹಾಕೊಂಬರೋದು, ಇದೆಲ್ಲ ನಡೀತಾ ಇದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಲುಕ ಅವಿನಾಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಹಿಜಾಬ್ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಮೊದಲನೇದಾಗಿ ಈ ಈ ಪ್ರಕರಣ ಒಟ್ಟು ಈ ಪ್ರಕರಣ ಪ್ರಾರಂಭವಾದಾಗ್ಲಿಂದ ಈ ಹಿಜಾಬ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ನಮಗೂ ಇರುತ್ತಲ್ವಾ. ಯಾತಕ್ಕಾಗಿ ಅದು ಅವರ ಧಾರ್ಮಿಕ ಒಂದು ವಿಧಿವಿಧಾನಗಳೇನಿದೆ ಅಥವಾ ಧಾರ್ಮಿಕ ಪದ್ಧತಿಗಳೇನಿದೆ ಅದಕ್ಕೆ ಅತ್ಯಂತ ಇಂಟಿಗ್ರಲ್ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ನಮಗೂ ಇರುತ್ತಲ್ಲ. ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಜಾಬ್ ಹಾಕೊಳ್ದೇ ಇರೋರೆಲ್ಲ ಹಾಗಿದ್ರೆ ಇಸ್ಲಾಮಿಯರಲ್ವಾ ಅನ್ನೋ ಪ್ರಶ್ನೆ ನಮ್ಮಲ್ಲೂ ಮೂಡುತ್ತಲ್ಲ. ಹಾಕೊಂಡ್ರೇನೆ ಇಸ್ಲಾಮಿಯರ ಅನ್ನೋದು. ಯಾಕೆಂದ್ರೆ ಇಲ್ಲಿ ಸಮವಸ್ತ್ರವನ್ನ ಮುರಿಯುವ ಪ್ರಯತ್ನ ನಡೀತಾ ಇದೆ ಅಲ್ವಾ. ಸಮವಸ್ತ್ರವನ್ನ ಹಾಕೋಬೇಕು ಅಂತಂದಾಗ, ಇಲ್ಲ ನಾವು ಹಾಕೊಳ್ಳೋದಿಲ್ಲ ಬೇರೆ ತರ ಬರ್ತೀವಿ ಅಂತಂದಾಗ ಅದು ಅಷ್ಟೊಂದು ಅವಿಭಾಜ್ಯವಾ ಅವರ ಒಂದು ಮತಕ್ಕೆ ಅನ್ನೋದನ್ನ ನಾವು ಹುಡುಕ್ತಾ ಹೋದಾಗ ಅದು ಹಾಗಿಲ್ಲ. ಹಿಜಾಬ್ ಅನ್ನುವಂಥದ್ದು ಒಂದು ತೆರೆ ಹಾಗೆ ಅಂತ ಹೇಳ್ತಾರೆ, ವೇಲ್. ಹೆಣ್ಮಕ್ಳ ರಕ್ಷಣೆಗಾಗಿ ಇರುವಂಥದ್ದು. ಅದನ್ನ ಈಗ ನಡುವೆ ಇವರೆಲ್ಲ ಹಾಕೋತಾರಲ್ಲ ತಲೆ ಮೇಲೆ ಮತ್ತು ಮುಖವನ್ನ ಸಂಪೂರ್ಣವಾಗಿ ಹಾಕೊಂಡು ಕಣ್ಣು ಮಾತ್ರ ಕಾಣುವಷ್ಟು ಹಾಕೋತಾರಲ್ಲ, ಹಾಗದರ ಇದೆಯಾ ಅಂದ್ರೆ ಇಲ್ಲ. ಕುರಾನ್ ನಲ್ಲಿ, ಹಡೀಸ್ ನಲ್ಲಿ ಎಲ್ಲಿ ನೋಡಿದ್ರು ಆ ತರದ ವಿವರಣೆ ಏನಿಲ್ಲ. ಮೇಲ್ಭಾಗವನ್ನ ಹೆಣ್ಮಕ್ಳು ಯಾವುದೋ ಒಂದು ಬಟ್ಟೆಯಿಂದ ಮೇಲ್ಭಾಗ ಕಾಣದೇ ಇರೋ ಹಾಗೆ ಮುಚ್ಕೋಬೇಕು ಅನ್ನುವಂಥದ್ದಷ್ಟೇ ಅದ್ರಲ್ಲಿ ಇರೋದು, ನಾನ್ ನೋಡಿದ ಹಾಗೆ. ನಾನ್ ತಪ್ಪು ಹೇಳಿದ್ರೆ ಅದನ್ನ ನನ್ಗೆ ಯಾರ್ ಬೇಕಾದ್ರೂ ನನಗೆ ಅದನ್ನ ಸರಿಪಡಿಸುವಂಥದ್ದು, ಅಂದ್ರೆ ಅಷ್ಟೊಂದು ಅರಬಿಕ್ ಗೊತ್ತಿರೋರು, ಇಲ್ಲ ಇದು ಹೀಗಲ್ಲ ಹಾಗೆ ಅಂತ ಹೇಳೋರು ಯಾರಾದ್ರೆ ಪರಿಣಿತರಿದ್ರೆ ಹೇಳ್ಬಹುದು. ನಿಮ್ ಪ್ರಕಾರ, ನಿಮ್ಮ ಆಲೋಚನೆಯಲ್ಲಿ ನಮ್ಮ ಪ್ರಕಾರ ಇವಾಗ ಯಾಕೆ ಇದು ಮುನ್ನೆಲೆಗೆ ಬಂತು, ಏನಾಗ್ತದೆ? ಅದೇ ಸೊ ನಾನ್ ಯಾತಕ್ಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಪ್ರಶ್ನೆ ಎಲ್ಲಿ ಮೂಡುತ್ತೆ ಅಂದ್ರೆ, ಈ ಹಿಜಾಬ್ ಅನ್ನ ಹಾಕೊಳ್ಳದೆ ಇದ್ದಾಗ ಅವರ ಧಾರ್ಮಿಕ ಒಂದು
ಆಚರಣೆಗೆ ತೊಂದರೆ ಆಗತ್ತಾ ಅನ್ನೋದ್ ತಾನೇ ಪ್ರಶ್ನೆ ಅಲ್ವಾ? ಹೌದು. ಅದು ಹಾಗಲ್ಲ ಅನ್ನೋದು ಅವ್ರದೇ ಆದ ಟೆಕ್ಸ್ಟ್ ನ ತೆಗೆದು ನೋಡಿದ್ರೆ ಹಾಗಿದೆ. ಅಂದ ಮೇಲೆ ಸ್ಕೂಲು ಅಥವಾ ಕಾಲೇಜು ಜೂನು ಜುಲೈಯಲ್ಲಿ ಪ್ರಾರಂಭ ಆಗುತ್ತೆ. ಜನವರಿಯಲ್ಲಿ ಯಾಕೆ ಈ ಸಮಸ್ಯೆ ಬರುತ್ತೆ? ಈ ಹಿಂದೆ ಈ ಮಕ್ಕಳು ಹಿಜಾಬ್ ಹಾಕೋತಾ ಇದ್ರು, ಹಾಕೋತಾ ಇರ್ಲಿಲ್ವೋ? ಹಾಕೋತಾ ಇದ್ದಿದ್ರೆ ಶಾಲೆಯಲ್ಲಿ ದಿಢೀರ್ ಅಂತ ಈ ಸಮಸ್ಯೆ ಉದ್ಭವ ಆಗ್ತಾ ಇರ್ಲಿಲ್ಲ ಕಾಲೇಜಿನಲ್ಲಿ. ರಾಜಕೀಯದ ಲೇಪನ ನಿಮ್ ಪ್ರಕಾರ? ಇದೆಲ್ಲೋ ಒಂದು ಕಡೆ ಯಾರೋ ಒಂದು ತಮ್ಮದೇ ಆದ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕಾಗಿ ಮತ್ತು ಒಟ್ಟು ಅಲ್ಲಿ ಸಮಾಜವನ್ನ ಕಲುಷಿತಗೊಳಿಸೋದಕ್ಕಾಗಿ, ಒಟ್ಟು ಸಮತೋಲನ ಉಂಟಾಗ್ಲಿ ಅನ್ನೋ ಕಾರಣಕ್ಕೆ, ಒಟ್ಟು ಅಲ್ಲಿ ಜನರಲ್ಲಿ ಒಂದು ಮತಭೇದ ಉಂಟಾಗ್ಲಿ ಅನ್ನೋ ಕಾರಣಕ್ಕೆ ಯಾರು ಮೋಟಿವೇಟೆಡ್ ಆಗಿ ಮಾಡ್ತಾ ಇರೋದು ಅನ್ನೋದು ಸ್ಪಷ್ಟವಾಗ್ಬಿಡುತ್ತೆ ನಿಮಗೆ. ಜುಲೈಯಲ್ಲಿ ಆಗ್ಬೇಕಾಗಿತ್ತು ಈ ಸಮಸ್ಯೆ ಅಲ್ವಾ? ಸ್ಕೂಲ್ ಶುರುವಾಗದ ಅವಾಗ ತಾನೆ, ಜನವರಿಯಲ್ಲಿ ಶುರು ಆಗಲ್ವಲ್ಲ. ಜಸ್ಟ್ ಸೆಕೆಂಡ್ ಮೇಡಮ್. ಮಾಳವಿಕಾ ಅವಿನಾಶ್ ಬಿಜೆಪಿ ವಕ್ತಾರರು ಮಾತಾಡ್ತಿದ್ದಾರೆ. ಮೀನ್ವೈಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಾಂಗ್ರೆಸ್ನ ಮುಖಂಡರು, ಮಾಜಿ ಸಚಿವರು, ಶಾಸಕರು ಹೌದು ಪ್ರಿಯಾಂಕಾ ಖರ್ಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕರಾವಳಿ ಭಾಗದ ಈ ತಿಕ್ಕಾಟ, ಈ ಹಿಜಬ್ನ ವಾದ ಪ್ರತಿವಾದ ಯಾಕೆ ಶುರುವಾಯ್ತಿದು? ಈ ಸ್ಪಾರ್ಕ್ ಯಾಕೆ ಇವಾಗ ಏನದು? ನೋಡಿ, ನನ್ನ ಪ್ರಕಾರ ಇದು ಯಾರೋ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರೋದು. ಸಮಾಜದಲ್ಲಿ ಒಂದು ಶಾಂತಿಯುತ ವಾತಾವರಣ ಇರಬಾರ್ದು ಅಂತ ಕಾರಣಕ್ಕೆ ಮಾಡ್ತಾ ಇರೋದು ಅಂತ ನನ್ನ ಅಭಿಪ್ರಾಯ ಇದೆ. ಯಾಕಂದ್ರೆ ಅದೇನ್ ಕಾಲೇಜ್ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿಲ್ಲ ಅಲ್ಲ, ಬೂದಿ ಮುಚ್ಚಿದ ಕೆಂಡ ತರ ಇತ್ತು ಸರ್, ಮಧ್ಯ ಬರ್ತಿತ್ತು ಹೋಗ್ತಿತ್ತು. ಎಷ್ಟು ವರ್ಷದಿಂದ ನಡೀತಾ ಇದೆ ಹೇಳಿ ಈ ಕಾಲೇಜು? ಎಷ್ಟು ಜನ ಮಕ್ಕಳು ಈ ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿಂದ ಪಾಸ್ ಔಟ್ ಆಗಿದ್ದಾರೆ, ಒಳ್ಳೆ ನಾಗರಿಕರಾಗಿ ಬಂದಿದ್ದಾರೆ. ಅವಾಗೆಲ್ಲ ಏನು ಸಮಸ್ಯೆ ಇರ್ಲಿಲ್ಲ. ಈ ಏಕಾಏಕಿ ಇವಾಗೇ ಏನಕ್ಕೆ ಸಮಸ್ಯೆ ಆಯ್ತು? ನಾಳೆ ಬೇರೆಯವ್ರು ಯಾರೋ ಒಂದು ತಾಯ್ತಕ್ಕೆ ಅಡ್ಡಿಪಡಿಸ್ತಾರೆ, ಕುಂಕುಮ ಹಾಕೊಂಡ್ ಬಂದವ್ರಿಗೆ ಅಡ್ಡಿಪಡಿಸ್ತಾರೆ, ಇನ್ನಾರು ಅವ್ರವ್ರ ವೈಯಕ್ತಿಕ ಏನ್ ಇದು ಇರ್ತದೆ ಹಾಗೆ ಹಾಕೊಂಡ್ ಬರ್ತಾರೆ. ಈಗ ನಮ್ ಕಡೆ ಸೆರಗ್ ಹಾಕೋತಾರಪ್ಪ, ಕೆಲವು ಕಡೆ ದುಪಟ್ಟ ಸುತ್ಕೋತಾರೆ. ಅದಕ್ಕೆಲ್ಲ ನೀವು ಆಕ್ಷೇಪ ಪಾಯಿಂಟ್ ರೈಸ್ ಆಗಿರೋದು ಶಾಲೆಯ ಆವರಣದಲ್ಲಿ ಸಮವಸ್ತ್ರ, ಅದಕ್ಕೊಂದು ನಿಯಮ ಇದೆ, ಆ ಸಮವಸ್ತ್ರ ಬಿಟ್ಟು ಬೇರೆದ್ ಬರ್ತಿದ್ದಾರೆ ಅಂತ. ಎಲ್ಲಿದೆ? ಆರ್ಡರ್ ಮಾಡ್ಲಿ ಅವರು. ಸರ್ಕಾರದವರು ನಿಲುವು ತಗೋಬೇಕಲ್ಲ. ಈಗಾಗ್ಲೇ ಹಿಜಾಬ್ ಬಗ್ಗೆ ಹೈಕೋರ್ಟ್ಗಳು ತೀರ್ಪು ಕೊಟ್ಟಿದೆ. ಹಿಜಾಬ್ ಬಗ್ಗೆ ಇರ್ಬೋದು, ಈಗ ಸಿಖ್ ಧರ್ಮದಲ್ಲಿ ಈ ಟರ್ಬನ್ ಕಟ್ಕೋತಾರೆ, ಪೇಟ ಕಟ್ಕೋತಾರೆ, ಅದ್ರ ಬಗ್ಗೆ ಇರ್ಬೋದು, ಆಗ್ಲೇ ಅವ್ರು ಕೊಟ್ಟಿದ್ದಾರೆ ತೀರ್ಪು. ಹೈಕೋರ್ಟ್ ನಲ್ಲಿ ಆದೇಶ ಇದೆ. ಅದನ್ನ ನೀವು ಪಾಲನೆ ಮಾಡಿ ಸಾಕಲ್ವಾ? ನಾವು ಗವರ್ಮೆಂಟ್ ಇರ್ಬೋದು, ಖಾಸಗಿ ಶಾಲೆಗಳಿರ್ಬೋದು, ವಿದ್ಯಾರ್ಥಿಗಳಿಗೆ ನಾವು ಏನು ಕಳಿಸ್ತೀವಲ್ಲ, ಓದಕ್ ಕಳಿಸ್ತೀವಲ್ವಾ? ಕರೆಕ್ಟ್. ನೀವು ಅದನ್ನ ನೀವು ಬಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದ್ ಬಿಟ್ಟು ನಾನು ಏನ್ ಹಾಕೋತೀನಿ, ನಾನು ಹೇಗ್ ಬರ್ತೀನಿ, ನಾನು ಹೇಗ್ ಹೋಗ್ತೀನಿ, ಹೌದು ಏನು ತೀವ್ರವಾಗಿ ಮಾಡಿದ್ರೆ ಅದು ದಟ್ ಈಸ್ ರಾಂಗ್. ಆದ್ರೆ ಏನ್ ಹಿಜಾಬ್ ಹಾಕೊಳೋದಿರ್ಬೋದು, ಅಥವಾ ನಾನು ಕುಂಕುಮ ಹಾಕೊಂಡ್ ಬರೋದಿರ್ಬೋದು, ನಾನು ತಾಯ್ತ ಕಟ್ಕೊಂಡ್ ಬರೋದಿರ್ಬೋದು, ಅದನ್ನ ನೀವು ನೋಡ್ಕೊಂಡು ನೀವು ಗೇಟ್ ಹಾಕ್ಬಿಟ್ಟು ನನಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂದ್ರೆ ಅದು ತಪ್ಪಲ್ವಾ? ಯಾರಿಗ್ ಲಾಭ ಆಗ್ತಿರೋದು ಇದರಿಂದ? ಎಲ್ಲಿ ಯಾರಿಗ್ ಲಾಭ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸಮಾಜದಲ್ಲಿ ಈತ ಕೋಮ ಗಲಭೆಗಳನ್ನ ಕೋಮ ವಿಷ ಬೀಜವನ್ನ ಬಿತ್ತಿದ್ರೆ ಯಾರಿಗ್ ಲಾಭ ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮ ಏನ್ ಬಾಯ್ ಬಿಟ್ಟು ಹೇಳೋದೇನಿದೆ ಹೇಳಿ ಇದ್ರಲ್ಲಿ? ಯಾರಿಗ್ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಯಾರಿಗೆ ಏನು ಬುದ್ಧ ಬಸವ ತತ್ವದಲ್ಲಿ ನಂಬಿಕೆ ಇಲ್ಲ, ಅಂತವರಿಗೆ ಲಾಭ ಅಲ್ವಾ? ನಿಮ್ ಪ್ರಕಾರ ಈಗ ಸರ್ಕಾರ ಏನ್ ಮಾಡ್ಬೇಕು ಸರ್? ಸರ್ಕಾರ ಒಂದು ನಿರ್ದಿಷ್ಟವಾದಂತ ನಿಲುವು ತಗೋಬೇಕು. ಏನ್ ಸಂವಿಧಾನದಲ್ಲಿ ಏನಿದೆ ಅದನ್ನ ಅನುಷ್ಠಾನಕ್ಕೆ ತರಬೇಕು. ಹೈಕೋರ್ಟ್ ಆದೇಶ ಏನಿದೆ ಅದನ್ನ ಅವರು ಜಾರಿಗೆ ತರಬೇಕು. ಇದು ಬಿಟ್ಟು ನನ್ನ ವೈಯಕ್ತಿಕ ವಿಚಾರ, ನಿಮ್ಮ ವೈಯಕ್ತಿಕ ವಿಚಾರವನ್ನ ನಾವು ಅನುಷ್ಠಾನ ತರೋದು ಸರ್ಕಾರದ ಕೆಲಸ ಅಲ್ಲ. ಬಿಜೆಪಿ ವಕ್ತಾರರು ಶ್ರೀಮತಿ ಮಾಳವಿಕಾ ಅವಿನಾಶ್, ಪ್ಲೀಸ್ ಮೇಡಮ್. ಅಲ್ಲ, ಇವರು ಸಂವಿಧಾನದಲ್ಲಿ ಏನಿದೆಯೋ ಅದನ್ನ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ಸಮಾನತೆ ಅನ್ನುವಂಥದ್ದು ಸಾರಿ ಸಂವಿಧಾನ ಹೇಳುತ್ತೆ. ಸಮಾನತೆಯಲ್ಲಿ ಅಸಮಾನತೆಯನ್ನ ಉಂಟು ಮಾಡುವ ಪ್ರಯತ್ನ, ಮೋಟಿವೇಟೆಡ್ ಕ್ಯಾಂಪೇನ್ ಒಂದು ನಡೀತಾ ಇರುವಾಗ ಸಂವಿಧಾನದ ಪ್ರಕಾರ ನಡಿಬೇಕು ಅಂತಾರೆ, ಆದ್ರೆ ಸಂವಿಧಾನದ ವಿರುದ್ಧವಾಗಿ ಏನ್ ನಡೀತಾ ಇದೆಯೋ ಅದು ಪರವಾಗಿಲ್ಲ ಅಂತಾರೆ. ಹಾಗಾಗಿ ತೀರ್ಮಾನ ಮಾಡ್ಕೋಬೇಕು. ನನಗನ್ಸುತ್ತೆ ರಾಹುಲ್ ಗಾಂಧಿ ಅವರಿಂದ ಹಿಡ್ಕೊಂಡು ಅವರ ಎಲ್ಲ ಪಕ್ಷದ ಮುಖಂಡರು ಏನಿದ್ದಾರೆ ಎಲ್ಲರೂ ಒಮ್ಮೆ ಸಂವಿಧಾನದ ಇನ್ನೊಂದ್ಸತಿ ಓದ್ಕೊಳ್ಳೋದು ಒಳ್ಳೇದು. ಸಂವಿಧಾನದಲ್ಲಿ ಸಮಾನತೆ ಇರ್ಬೇಕು ಅಂತಿದೆ. ನಾನು ಹಿಜಾಬ್ ಹಾಕೋತೀನಿ, ನಾನು ಯೂನಿಫಾರ್ಮ್ ನ ಫಾಲೋ ಮಾಡಲ್ಲ ಅಂದ್ರೆ ಸಮಾನತೆ ಎಲ್ಲಿ ಉಳಿಯುತ್ತೆ? ಮಕ್ಕಳ ಮಧ್ಯೆ ಭೇದ ಇರಬಾರ್ದು, ಎಲ್ರು ಒಂದೇ ಸಮ ಕಾಣ್ಬೇಕು ಅನ್ನೋದಕ್ಕೆ ಯೂನಿಫಾರ್ಮ್ ಇರೋದು. ಅವ್ರವ್ರ ಮನೆಯಿಂದ ಅವ್ರವ್ರ ಬಟ್ಟೆನ ಎಲ್ರು ಬೇರೆ ಬೇರೆ ರೀತಿ ಹಾಕೊಂಡು ಬರೋದಾಗಿದ್ರೆ ಸಮಾನತೆ ಅನ್ನೋದು ಎಲ್ಲಿ ಉಳಿಯುತ್ತೆ? ಅಂದ್ರೆ ಮಕ್ಕಳ ಮಧ್ಯೆನೆ ನೀವು ಯಾವ ಜನ ನಾವು ಯಾವ ಜನ ಅಂತ ಗೊತ್ತಾಗ್ಬೇಕು ಅನ್ನೋದ? ಏನ್ ಅವ್ರು ಹೇಳ್ತಾ ಇರೋದ್ರ ಉದ್ದೇಶ?
ಮತ್ತು ಸರ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆಯಲ್ಲ, ಏನು ಅಲ್ಲಿ ಯೂನಿಫಾರ್ಮ್ ಅನ್ನೋದು ಆ ಕಾಲೇಜು ಅವರ ಒಂದು ಮ್ಯಾನೇಜ್ಮೆಂಟ್ ಏನಿದೆ ಅದು ಡಿಸೈಡ್ ಮಾಡೋದು. ಆ ಕಾಲೇಜ್ ಮ್ಯಾನೇಜ್ಮೆಂಟ್ ಏನ್ ಡಿಸೈಡ್ ಮಾಡುತ್ತೋ ಅದನ್ನ ಫಾಲೋ ಮಾಡಬೇಕು. ಮತ್ತು ಸಂವಿಧಾನದಲ್ಲಿ ಈ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ, ಅದು ವ್ಯಕ್ತಿಗತ ಮಟ್ಟಕ್ಕಷ್ಟೇ ಅದನ್ನ ಆಚರಣೆ ಮಾಡೋದಕ್ಕಾಗ್ಲಿ ಪ್ರತಿಪಾದನೆ ಮಾಡೋದಕ್ಕಾಗ್ಲಿ ಇದೆ. ಅದು ಎಲ್ಲ ಕಡೆ ಮಾಡಬೇಕು ಅಂತ ಯಾವ ಸಂವಿಧಾನನೂ ಎಲ್ಲೂ ಹೇಳಲ್ಲ. ಶಾಲೆಗಳಲ್ಲಿ ಯೂನಿಫಾರ್ಮ್ ನ ಮುರಿದು ನಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನ ಫಾಲೋ ಮಾಡಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಇಲ್ವಲ್ಲ. ಧಾರ್ಮಿಕ ಸ್ವಾತಂತ್ರ್ಯದ ಏನು ಅನುಚ್ಛೇದ ಇದೆ ಅದನ್ನು ಒಮ್ಮೆ ಓದ್ಲಿ ಅಲ್ಲ. ಧಾರ್ಮಿಕ ಸ್ವಾತಂತ್ರ್ಯ ಧಕ್ಕೆ ಆಗ್ತಾ ಇಲ್ಲ ಈ ತರ ಮಾಡಿದ್ರೆ ಅನ್ನೋದು. ಪ್ರಿಯಾಂಕಾ ಸರ್, ನಿಮ್ಮ ಗಮನಕ್ಕೆ ನೋಡಿ, ಸಂವಿಧಾನದ ಬಗ್ಗೆ ಮಾತಾಡೋದು ಅವ್ರಿಗೆ ನೈತಿಕತೆ ಇಲ್ಲ. ಈಗ ಯಾವ ಸಂವಿಧಾನದ ಬಗ್ಗೆ ಅವ್ರು ಉಲ್ಲೇಖಿಸಿದರೆ ಅದೇ ಸಂವಿಧಾನದಲ್ಲಿ ರೈಟ್ ಟು ಪ್ರಾಕ್ಟೀಸ್ ಯುವರ್ ರಿಲಿಜನ್, ಪ್ರಾಪಗೇಟ್ ಯುವರ್ ರಿಲಿಜನ್ ಅಂತಾನು ಇದೆ. ಶಾಲೆನಲ್ಲಿ ಮಾಡ್ಬೇಕು ಅಂತ ನಾನು ಹೇಳಕ್ ಹೋಗ್ತಾ ಇಲ್ಲ. ಆದ್ರೆ ನೀವು ಸಂವಿಧಾನದಲ್ಲಿರುವಂತ ಆಶಯಗಳಿರ್ಬೋದು, ಅಂಶಗಳಿರ್ಬೋದು, ನೀವು ತಿರುಚಿ ನಿಮ್ಮ ರಾಜಕೀಯ ಲಾಭಕ್ಕೆ ಮಾತಾಡಿದ್ರೆ ನಾವೇನೋ ಮಾಡ್ಲಿಕ್ಕೆ ಆಗಲ್ಲ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಕೋರ್ಟ್ ತೀರ್ಪಿದೆ ಅಲ್ವಾ, ಅದ್ರ ಪ್ರಕಾರ ನಡ್ಕೊಳ್ಳಿ ಇವರು. ನಾನು ಹೇಳ್ದಂಗೆ ಸಿಖ್ ಧರ್ಮದಲ್ಲಿ ಪೇಟ ಕಟ್ತಾರೆ, ಅದಕ್ಕೂ ಒಂದ್ ತೀರ್ಪಿದೆ. ಹಿಜಾಬಿಗೂ ಒಂದ್ ತೀರ್ಪಿದೆ ಕೇರಳ ಹೈಕೋರ್ಟ್ ನಲ್ಲಿ. ಅದ್ರ ಬಗ್ಗೆ ಮಾತಾಡ್ಲಿ. ಅದು ಬಿಟ್ಟು ಸುಮ್ನೆ ಇರ್ಲಾರ್ದೆಲ್ಲ ಮಾತಾಡ್ಕೊಂಡಿದ್ರೆ ಇದು ಇಲ್ಲ. ಈಗ ಈ ಸಮಸ್ಯೆ ಯಾಕೆ ಉದ್ಭವ ಆಗ್ತಾ ಇದೆ, ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಸರ್ಕಾರ? ಯಾಕೆ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ? ಇಷ್ಟು ದಿನ ಆಯ್ತು ಇದು ಕಾಂಟ್ರವರ್ಸಿ ಆಗಿ. ಈ ಸರ್ಕಾರದ ಕಡೆಯಿಂದ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ ಅಂತ ಎದ್ ಕಾಣಿಸ್ತಾ ಇದೆ ಅಲ್ಲ. ಇವ್ರಿಗೆ ಏನ್ ಬೇಕು? ಇವರಿಗೆ ಹಿಜಾಬ್ ಬೇಕಾ, ಕೇಸರಿ ಶಾಲ್ ಬೇಕಾ, ಏನ್ ಮಕ್ಕಳು ಭವಿಷ್ಯದ ಬಗ್ಗೆ ಕಾಳಜಿ ಇದೆಯಾ? ಹಾಗಿದ್ರೆ ಮತ್ತೆ ತೆಗ್ದ್ಬಿಡಿ ಎಲ್ಲ. ಯಾಕೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಸಪರೇಟ್ ಯಾಕಿರ್ಬೇಕು? ಬೇರೆ ಬೇರೆ SC ST ಹಾಸ್ಟೆಲ್ಗಳು ಯಾಕೆ ಸಪರೇಟ್ ಇರ್ಬೇಕು? ಎಲ್ಲ ಒಂದೇ ಹಾಸ್ಟೆಲ್ ಮಾಡ್ಬಿಡ್ಲಿ. ಎಲ್ಲಾ ಸಮಾಜದ ಮಕ್ಕಳು ಒಂದೇ ಹಾಸ್ಟೆಲ್ ನಲ್ಲಿ ಇರ್ಲಿ. ಎಲ್ಲ ಸಮಾಜದ ಮಕ್ಕಳು ಒಂದೇ ಶಾಲೆಗಳಲ್ಲಿ ಇರ್ಬಿಡ್ಲಿ. ಯಾಕೆ ಇಷ್ಟೊಂದು ನಿಗಮಗಳು ಮಾಡ್ಕೊಂಡಿಟ್ಟಿದ್ದೀರಾ? ಮತ್ತೆ ಇವ್ರು ಹೇಳ್ತಾ ಇದ್ರಲ್ಲ ಸಂವಿಧಾನದಲ್ಲಿ ಸಮಬಾಳು ಸಮಪಾಲು ಅಂತ. ಮತ್ತೆಲ್ಲ ನಿಗಮಗಳು ಡಿಸಾಲ್ವ್ ಮಾಡ್ಬಿಡ್ಲಿ. ಸರ್ಕಾರ ಇದೆ ಅಲ್ಲ ಅವ್ರದ್ದೇ. ವೀರಶೈವ ನಿಗಮ ಡಿಸಾಲ್ವ್ ಮಾಡ್ಲಿ, ಬ್ರಾಹ್ಮಣರ ನಿಗಮ ಡಿಸಾಲ್ವ್ ಮಾಡ್ಲಿ, ಅಂಬೇಡ್ಕರ್ ನಿಗಮ ಡಿಸಾಲ್ವ್ ಮಾಡ್ಬಿಟ್ಟು ಎಲ್ಲ ಮಾಡ್ಲಿ. ಯಾರು ಬೇಡ ಅಂತಿದ್ದಾರೆ? ಇವ್ರ ಕೈಲಿದೆ ಅಲ್ಲ. ಸರ್, ಡು ಯು ರಿಯಲಿ ಫೀಲ್ ಈ ವಿಷಯ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಕೂತ್ ಬಗೆಹರಿಸ್ಕೊಳ್ಳೋದು ಆಗ್ಲಿಲ್ಲ ಆ ತರದ? ಸರ್, ಇದು ರಾಜಕೀಯ ಪ್ರೇರಿತವಾದಂತ ವಿಷಯ. ಇದು ಇಟ್ ಇಸ್ ವೆರಿ ಸಿಂಪಲ್. ನಾನು ನಮ್ ಕ್ಷೇತ್ರದಲ್ಲಿ ಇದು ಆಗ್ತಾ ಇದ್ದಿದ್ರೆ ನಾವು ಹೋಗಿ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬಹುದಾಗಿತ್ತು. ಆದ್ರೆ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಯಾರು ಜನಪ್ರತಿನಿಧಿಗಳು ಇರ್ಬೋದು, ನಾವೇ ಕುಮ್ಮಕ್ ಕೊಡ್ತಾ ಇದ್ರೆ ಅದಕ್ಕೆ ಇದು ಇಷ್ಟೊಂದು ಆಗ್ತಾ ಇರೋದು. ಇದಕ್ಕೆ ನಮ್ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಇಂತ ಕಾಂಟ್ರವರ್ಸಿಗಳು ಸೃಷ್ಟಿ ಮಾಡ್ತಾ ಇರೋದು. ಬಟ್ ಕನ್ಸರ್ನ್ ಈಗಾಗ್ಲೇ ಕನ್ಸರ್ನ್ ಇಸ್ ಸಿಂಪಲ್ ಸರ್. ಈಗ ಆಗ್ಲೇ 2 ವರ್ಷ ಆಗಿದೆ ಸರ್. ಮಕ್ಳಿಗೆ ರೀತಿಯಾದ ಎಜುಕೇಶನ್ ಸಿಗ್ತಾ ಇಲ್ಲ ಈ ಕರೋನಾದಿಂದ. ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಅದು ಇದು ಬಿಟ್ಟು ನೀವು ಯಾವ ತರ ಉಡುಪು ಹಾಕೋತೀರಾ, ನೀವು ಏನ್ ಅದು ಚರ್ಚೆ ಆಗ್ತಾ ಇದೆಯಾ? ಎಜುಕೇಶನ್ ಮಿನಿಸ್ಟರ್ ವಾಟ್ ಇಸ್ ಈ ಬಾದರ್ಡ್ ಅಬೌಟ್? ಸಿಲೆಬಸ್ ಕಂಪ್ಲೀಟ್ ಆಗ್ಬೇಕು, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕಾ, ಏನ್ ಹಾಕೊಂಡ್ ಬರ್ತಾರ ಅಂತ? ಏನ್ ಪುಸ್ತಕ ಹಾಕೊಂಡ್ ಕೂತಿದಾರ ಅಲ್ಲಿ? ನನಗೆ ಒಂದ್ ಸ್ಪಷ್ಟೀಕರಣ ಕೊಡ್ರಿ. ಈಗ ಪಲ್ಲುಗೆ, ಶೆರಗಿಗೆ, ಹಿಜಾಬಿಗೆ ಏನ್ ಡಿಫರೆನ್ಸ್ ರೀ? ಎಲ್ಲರೂ ಅವ್ರವ್ರ ಧರ್ಮದ ಪ್ರಕಾರ ನೋಡಿ ವಿಷಯಾಂತರವಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸರಿಯಾದ ವಾದ ಇಲ್ಲದೆ ಇರೋದ್ರಿಂದ ವಿಷಯಾಂತರ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲ ನಿಗಮಗಳು ಸಮಪಾಲು ಅಂತ ಹೇಳಿದ್ಕೆ ಅದಕ್ಕೆ ನಾನು ಹೇಳ್ತಾ ಇರೋದು ಹೊರತು ಅಲ್ಲ. ನನ್ನ ನೀವು ಮಾತಾಡಿದ್ ನಾನು ಕೇಳಿಸ್ಕೊಂಡಲ್ಲ. ಈಗ ನಮ್ಗೆ ಡಿಫರೆನ್ಸ್ ಮಾತಾಡಿ ನಿಮ್ದೇ ಇದೆ ಅಲ್ಲ. ಸರ್ಕಾರ ನಿಮ್ದೇ ಇದೆ, ಮಾತಾಡೋದ್ಕಿಂತ ಮಾಡಿ ತೋರಿಸಿ ಅಂತ ಇರೋದಷ್ಟೇ. ಸರ್ಕಾರ ಮಾಡ್ತಾ ಇದೆ ಸರ್, ಸರ್ಕಾರ ಮಾಡ್ತಾ ಇದೆ, ಮಾಡ್ತಿಲ್ಲ ಅಂತ ಎಲ್ಲೂ ಇಲ್ಲ. ಸರ್ಕಾರ ಬಹಳ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಹಿಜಾಬು ಬೇಡ, ಕೇಸರಿ ಶಾಲು ಬೇಡ, ಇದಕ್ಕೆ ಅದು ಪ್ರತಿ ಅಲ್ಲ. ಏನ್ ಯೂನಿಫಾರ್ಮ್ ಇದೆ ಅದನ್ನು ಎಲ್ಲರೂ ಫಾಲೋ ಮಾಡ್ಲಿ ಅಂತಾನೆ ಸರ್ಕಾರ ಹೇಳ್ತಾ ಇರೋದು. ವಿಷಯಾಂತರ ಆಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ ಬೇರೆ ಬೇರೆ ರೀತಿಯ ನೀತಿಗಳನ್ನ, ಬೇರೆ ಬೇರೆ ರೀತಿಯ ಪ್ರಾವಿಷನ್ಸ್ ನ ಮಾಡ್ಕೊಟ್ಟಿದ್ದಾರೆ. ಯಾತಕ್ಕಾಗಿ? ಯಾರು ಅಲ್ಪಸಂಖ್ಯಾತರಿದ್ದಾರೋ, ಯಾರು ಹಿಂದುಳಿದವರಿದ್ದಾರೋ, ಯಾರು ಶೋಷಿತರಿದ್ದಾರೋ ಅವರೆಲ್ಲರೂ ಮುಖ್ಯವಾಹಿನಿಗೆ ಬರ್ಲಿ ಅಂತ. ಅದರ ಪರವಾಗಿಯೇ ಈ ನಿಗಮಗಳನ್ನ ಮಾಡೋದು, ಈ ಕಮಿಷನ್ಗಳನ್ನ ಮಾಡೋದು, ಸೊ ದಟ್ ಎಲ್ರೂ ಮುಖ್ಯವಾಹಿನಿಗೆ ಬರ್ಲಿ ಅಂತ. ಇದೆಲ್ಲ ಮೂಲಭೂತವಾದ ಆಶಯ. ನಾನು ಹೇಳಿದ್ನಲ್ಲ, ಸಂವಿಧಾನ ಓದದೇ ಇರೋರಿಗೆ ಇದು ಯಾವುದನ್ನು ನಾನು ಈ ಟಿವಿ ಚರ್ಚೆಯಲ್ಲಿ ಇದನ್ನೆಲ್ಲ ತಿಳಿ ಹೇಳಕ್ ಆಗೋದಿಲ್ಲ. ವಿಷಯ ಇರೋದು ಇಷ್ಟೇ.
ಯೂನಿಫಾರ್ಮ್ ಅಂತ ಸ್ಕೂಲಲ್ಲಿ ಇದೆ, ಎಲ್ಲಾ ಮಕ್ಕಳು ಸಮಾನರಾಗಿ ಕಾಣ್ಲಿ, ಅದ್ರಲ್ಲಿ ಬೇರೆ ಒಂದು ವರ್ಗದ ಮಕ್ಕಳು ಭಿನ್ನವಾಗಿ ಕಂಡ್ರೆ ಅವರವರಲ್ಲಿ ಬೇಡದ ಅಸಮಾನತೆ ಕಾಣುತ್ತೆ ಅನ್ನೋದಷ್ಟೇ ವಿಷಯ. ಸರ್ಕಾರ ಬಹಳ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದೆ. ಇದು ಅವ್ರಿಗೆ ಎಲ್ಲಿ ಸಂವಿಧಾನದಲ್ಲಿ ಇದಕ್ಕೆ ವಾದ ಸಿಗ್ಲಿಲ್ವೋ ತಕ್ಷಣ ಹೈಕೋರ್ಟ್ ಹೊರಟೋದ್ರು. ಆಯ್ತು, ಕೋರ್ಟೇ ಇದನ್ನ ತೀರ್ಮಾನ ಮಾಡ್ಲಿ. ಅಲ್ಲಿವರೆಗೂ ಸರ್ಕಾರದ ನಿಲುವು ಬಹಳ ಸ್ಪಷ್ಟವಾಗಿದೆ. ಏನ್ ಯೂನಿಫಾರ್ಮ್ ಇದೆಯೋ ಅದ್ರ ಪಾಲನೆ ಆಗ್ಲಿ ಅಷ್ಟೇ. ಕೋರ್ಟ್ ಅಲ್ಲಿ ಆಗ್ಲೇ ಆದೇಶ ಇದೆ, ಅದು ನೋಡಿಲ್ಲ ಅನ್ಸುತ್ತೆ ಬಹುಶಃ ಮೇಡಮ್ ಅವರು. ಅದನ್ನ ವಿಷಯಾಂತರ ಇಲ್ಲ ಸರ್, ಈ ವಿಷಯದಲ್ಲಿ ಕೇರಳದಲ್ಲಿ ನೋಡಿ ದಯವಿಟ್ಟು ಈ ವಿಷಯದಲ್ಲಿ ಬರಲಿ ಸರ್, ಈ ವಿಷಯಕ್ಕೆ ಇದೆ ಮೇಡಮ್, ಸ್ವಲ್ಪ ದಯವಿಟ್ಟು ಇಫ್ ಯು ವಾಂಟ್ ಐ ವಿಲ್ ಸೆಂಡ್ ಇಟ್. ನೋಡಿ ಸರ್, ನಾನ್ ಲಾಯರ್ ಸರ್, ಐ ಆಮ್ ಅ ಪ್ರಾಕ್ಟಿಸಿಂಗ್ ಲಾಯರ್. Admitted, ma'am. I am not debating that. Yes. Because you did not find any explanation in the Constitution and religious freedom, you moved to the court decision. No, fair enough. Let's respect both the court as well as the Constitution. I do not have any difference of opinion in that. And you are speaking of us mixing politics with it. It is not the BJP, sir. We all know who is mixing politics where. ಈಗ ನಿಮ್ದೇ ಶಾಸಕರು ಇದಾರಲ್ಲ, ನಿಮ್ದೇ ಸರ್ಕಾರ ಇದೆ ಮಾಡಿ. ನಮ್ ಶಾಸಕರು ಅವ್ರ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ನಮ್ ಶಾಸಕರು ಅಲ್ಲಿ ಕಾಲೇಜ್ ಏನು ನಿರ್ವಹಣಾ ಸಮಿತಿ ಇದೆ, ಆ ಸಮಿತಿ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಪಾಲನೆ ಆಗ್ಲಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ ಶಾಸಕರು ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಅದನ್ನ ಮೀರಿದ್ದು ಗಲಾಟೆ ನಡೀತಾ ಇರೋ ಹೊತ್ತಿಗೆ ಇವತ್ತು ನಾನು ನೀವು ಚರ್ಚೆ ಮಾಡ್ತಾ ಇರೋದು. ಇಲ್ಲ, ಸ್ಟೇಟ್ ವೈಡ್ ಪಾಲಿಸಿನೇ ಮಾಡ್ಬಿಡಿ. ಇಷ್ಟು ಈಗ ಮಕ್ಳಿಗೆ ಹೊರಗಿಟ್ಟು ಇದು ಮಾಡೋದೇನಿದೆ ಹೇಳಿ? ಒಳಗ್ ಬಿಡಿ, ಒಳಗ್ ಬಿಟ್ಬಿಟ್ಟು ಆಯ್ತಪ್ಪ ಇದ್ರ ಬಗ್ಗೆ ನಾವು ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಸರ್ ಸುಮಾರು ಮೀಟಿಂಗ್ಗಳಾಗಿದೆ ಸರ್. ಮಕ್ಕಳ ಪೋಷಕರು ಮೋಟಿವೇಟೆಡ್ ಕ್ಯಾಂಪೇನ್ ನಿಮಗೂ ಗೊತ್ತು, ನನಗೂ ಗೊತ್ತು. If you are really interested, allow them inside. You tell we will take a decision. Till then, nobody should do anything. Sir, they are allowed inside. Status quo maintain ಮಾಡಿ. To remove the hijab ಅಷ್ಟೇ. ಇಲ್ಲ, ಸ್ಟೇಟಸ್ ಕೋ ಮೇಂಟೈನ್ ಮಾಡಿ. ಹೋದ್ ತಿಂಗಳಿಗೆ ಹಾಕಿದಾಗಿಲ್ಲ, 6 ತಿಂಗಳು ಹಾಕಿದಾಗಿಲ್ಲ ಅಂತ ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಹೋದ್ ತಿಂಗಳು ಅವ್ರು ಹಿಜಾಬ್ ಹಾಕೊಂಡಿರ್ಲಿಲ್ಲ, ಸಮಸ್ಯೆ ಅದೇ ತಾನೇ. ಈಗ ಒಬ್ರು ಪ್ರಿನ್ಸಿಪಲ್ ಹೋಗ್ಬಿಟ್ಟು ಅಲ್ಲ ಸರ್, ಜೂನ್ ಅಲ್ಲಿ ಶುರುವಾಗಿದ್ದ ಕಾಲೇಜಲ್ಲಿ ಜನವರಿಲಿ ಯಾಕೆ ಸರ್ ಸಮಸ್ಯೆ ಬರುತ್ತೆ ನೀವ್ ಹೇಳಿ ನನಗೆ. ಅದಕ್ಕೆ ನಾನ್ ನಿಮ್ ಕೇಳ್ತಾ ಇದ್ದೀನಿ. ಸರ್ಕಾರ ಪಾಲನೆ ಆಗಿಲ್ಲ, ಯೂನಿಫಾರ್ಮ್ ಪಾಲನೆ ಆಗಿಲ್ಲ ಅಷ್ಟೇ. ಇದಕ್ಕೆ ಮುಂಚೆ ಸಮಸ್ಯೆ ಅದೇ. ಸಾರಿ ಇಬ್ರು ಮಧ್ಯೆ ಇಂಟರ್ವ್ಯೂ ಏನ್ ಮಾಡ್ತೀನಿ, ಬಟ್ ನನ್ನ ಒಂದೇ ಒಂದು ಪಾಯಿಂಟ್, ಸ್ಟ್ರೈಟ್ ಪಾಯಿಂಟ್ ಅದು. ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ನ ಶಾಸಕರಾಗಿ ಆಡಳಿತ ಪಕ್ಷ ಇದನ್ನ ಮಾಡ್ಲಿ ಅಂತ ಸಜೆಷನ್ ಕೊಡಕ್ಕಾದ್ರೆ ಏನ್ ಮಾಡ್ತೀರಾ ಹೇಳಿ ಸರ್? ನಾವು ಅದಕ್ಕೆ ಹೇಳ್ತಾ ಇದೀವಲ್ಲ ಇವರಿಗೆ, ವಾಟ್ ಎವರ್ ಇಸ್ ದೇರ್ ಆಸ್ ಪರ್ ಲಾ, ಲೆಟ್ ದಮ್ ಟೇಕ್ ಅ ಡಿಸಿಷನ್, ಲೆಟ್ ದಮ್ ಇವಾಲ್ವ್ ಅ ಪಾಲಿಸಿ. ಓಕೆ, ಬೀದರಿಂದ ಹಿಡ್ಕೊಂಡು ಚಾಮರಾಜನಗರ ತನಕ ಏನ್ ಮಾಡ್ತೀವಿ ಅದನ್ನ ಅವ್ರು ಫಾಲೋ ಮಾಡ್ತಿಲ್ಲ ಅನ್ನೋದೇ ಸಮಸ್ಯೆ ಆಗಿರೋದು. ಏನೇನಾಗುತ್ತೆ ಮುಂದಿನ ಬೆಳವಣಿಗೆ ಅಂತ ಆಲ್ರೆಡಿ ಪಾಲಿಸಿ ಇಸ್ ದೇರ್. ದ ಕಾಲೇಜ್ ಅದು ಸಮಿತಿ ಮಾಡಿದೆ, ಅದು ನಿರ್ವಹಣಾ ಸಮಿತಿ ಆ ಮಕ್ಕಳು ಅದಕ್ಕೆ ವಿರುದ್ಧವಾಗಿ ಈ ದಿಢೀರ್ ಅಂತ ಹೊರಟು ನಿಂತಿದ್ದಾರೆ. ಸಮಸ್ಯೆ ಆಗಿದೆ. ಓಕೆ ಬಟ್ ಮಾಳುಕ್ಯ ಮೇಡಮ್, ಎಕ್ಸಾಕ್ಟ್ಲಿ ಆಗಿದ್ರೆ ಆಡಳಿತ ಪಕ್ಷ ಅಫ್ಕೋರ್ಸ್ ನೀವು ಕಾಯ್ತೀರಾ ಮಂಗಳವಾರ ತನಕ? ವಾಟ್ ನೆಕ್ಸ್ಟ್? ಅಲ್ಲ, ಸರ್ಕಾರದ ನಿಲುವು ಬಹಳ ಸ್ಪಷ್ಟವಾಗಿದೆ. ಈ ಕೇಸರಿ ಶಾಲ್ ಹಾಕೊಂಡವ್ರನ್ನ ಅವ್ರೇನು ಅಲೌ ಮಾಡ್ತಾ ಇಲ್ಲ. ಸರ್ಕಾರದ ನಿಲುವು ಬಹಳ ಸ್ಪಷ್ಟವಾಗಿದೆ. ಏನು ಸಮವಸ್ತ್ರ ಇದೆಯೋ ಆ ಸಮವಸ್ತ್ರವನ್ನ ಮಕ್ಕಳು ಧರಿಸ್ಕೊಂಡ್ ಬರ್ಲಿ. ಹಿಂದೆ ಹೇಗ್ ಬರ್ತಾ ಇದ್ರು ಈಗಲೂ ಹಾಗೆ ಬರ್ಲಿ ಅಷ್ಟೇ. ಇದನ್ನು ಹೊಸ ವಿಚಾರ ಏನು ಇಲ್ಲ. ಸೊ ಕೋರ್ಟಿನ ನಿರ್ಣಯದ ಮೇಲೆ ಮುಂದಿನ ನಿಯಮಿತವಾಗಿದೆ. ಇದು ಯಾರು ನಾನು ನೀವು ಹುಟ್ಟಿಸ್ಕೊಂಡು ಹೇಳ್ತಾ ಇರೋದಲ್ವಲ್ಲ. ಕಾನೂನು ಪ್ರಕಾರ ಏನಿದೆಯೋ ಅದು ನಡೀತಾ ಬಂದಿದೆ. ಈಗ ದಿಢೀರಂತ ಸಮಸ್ಯೆ ಉದ್ಭವ ಆಗಿರೋದ್ರಿಂದ ಮತ್ತು ಈ ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಅಂತ ಹೆಸರಿಟ್ಕೊಂಡು ನಾವು ಅಸಮವಸ್ತ್ರ ಧರಿಸ್ಕೋತೀವಿ ಅಂದ್ರೆ ಹೇಗೆ? ಕೂತು ಮಾತಾಡುವ ಎಲ್ಲ ಪ್ರಯತ್ನಗಳು ನಡೆದಿದೆ. ಆಲ್ ಆರ್ಬಿಟ್ರೇಷನ್ ಪಾಸಿಬಲ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಶಾಲಾ ಸಮಿತಿ ಇದನ್ನ ಕೂತು ಸುದೀರ್ಘವಾಗಿ ಚರ್ಚೆ ಮಾಡಿದೆ. ಅದನ್ನ ಮೀರಿದ್ದು ಈ ಮಕ್ಕಳು ಇಲ್ಲ, ಇದು ಅಶಿಸ್ತಿನ ಪ್ರಶ್ನೆ ಸರ್. ದಿಸ್ ಇಸ್ ಅ ಕ್ವೆಶ್ಚನ್ ಆಫ್ ಇಂಡಿಸಿಪ್ಲಿನ್. ಇವತ್ತು ಕುಂದಾಪುರ್ನಲ್ಲಿ ಪ್ರಾಬ್ಲಮ್ ಆಗಿದೆ, ನಾಳೆ ಕಲಬುರ್ಗಿನಲ್ಲಿ ಪ್ರಾಬ್ಲಮ್ ಆಗ್ತದೆ, ನಾಳೆ ಬೇರೆ ಕಡೆ ಆಗ್ತದೆ. ನೀವು ಸರ್ಕಾರದ ನಿಲುವು ಏನಿದೆ ಶಾಲಾ ಸಮಿತಿಗೆ ಯಾಕೆ ಬಿಡ್ತೀರಾ? ಲೆಟ್ ಗವರ್ಮೆಂಟ್ ತೆಗೆದುಕೊಳ್ಳೋದು ಸರ್. ಅದು ಆ ಶಾಲೆಗೆ ಮಾತ್ರ ಸೀಮಿತ ಇದೆ ಅಲ್ಲ. ಈಗ ಅದು ಬರೇ ಶಾಲಾ ಸಮಿತಿಗೆ ಸೀಮಿತ, ಆ ಶಾಲೆಗೆ ಸೀಮಿತ ಇರ್ತದೆ. ನಾನೇನ್ ಹೇಳ್ತಾ ಇದ್ದೀನಿ, ಲೆಟ್ ಗವರ್ಮೆಂಟ್ ಕಮ್ ಔಟ್ ವಿತ್ ಇಟ್ ಸ್ಟ್ಯಾಂಡ್ ಥ್ರೂ ಔಟ್ ದ ಸ್ಟೇಟ್. ಸೊ ಇಟ್ ವಿಲ್ ಸರ್.
ಮುಗ್ದೋಯ್ತು. ಅಷ್ಟು ನೀವು ಶಾಲಾ ಸಮಿತಿಗೆ ಯಾಕೆ ಇದು ಮಾಡ್ತೀರಾ? ನಾಳೆ ನಮ್ಮ ಕಲಬುರಗಿನಲ್ಲಾದ್ರೆ ಈವರೆಗೂ ಇದ್ದಂತ ಪ್ರಾಕ್ಟೀಸ್ ನ ಹೇಳ್ತಾ ಇದ್ದೀನಿ ಸರ್ ನಾನು. ಈಗ ಇದು ಸಮಸ್ಯೆ ಉದ್ಭವ ಆಗಿದೆ ಅಲ್ವಾ? ಗವರ್ಮೆಂಟ್ ಕಾಲ್, ಸಂವಿಧಾನದಲ್ಲಿ ಏನಿದೆ, ಕಾನೂನು ಹೈಕೋರ್ಟ್ ಆರ್ಡರ್ಗಳು ಏನಿದೆ, ಬೇರೆ ಬೇರೆ ಧರ್ಮದಲ್ಲಿ ಏನೇನ ಉಡುಪು ಹಾಕೋಬೇಕು ಅದ್ರದ್ದೆಲ್ಲ ಕನ್ಸಿಡರ್ ಮಾಡಿ ಯಾರು ಬೇಡ ಅಂತಿದ್ದಾರೆ. ತಗೊಂಡ್ ಬನ್ನಿ ಅದನ್ನ, ಶಾಲಾ ಸಮಿತಿಗೆ ಯಾಕೆ ಬಿಡ್ತೀರಾ? ಈಗ ನಾಳೆ ನಮ್ ಕಲಬುರ್ಗಿನಲ್ಲಿ ಯಾರಾದ್ರೂ ಶಾಲಾ ಸಮಿತಿ ಒಂದು ತೀರ್ಮಾನಕ್ಕೆ ಬಂದ್ರೆ ಹೌದಾ ಈ ಬುರ್ಕಾನೆ ಅಲೌ ಮಾಡ್ಬೇಕು ಅಂದ್ರೆ ನೀವು ಎಲ್ಲ ಒಪ್ತೀರಾ ಸರ್ಕಾರದವರು? ಸೊ ನಿಮ್ಮ ಆ ಸಜೆಷನ್ಸ್ ಅವ್ರು ತಗೊಂಡು ಸರ್ಕಾರ ಮೇಡಮ್, ಮೈ ಒಪಿನಿಯನ್ ಇಸ್ ಜಸ್ಟ್ ದಿಸ್ ಮಚ್. ಆರ್ ನೀವು ಸಲಹೆ ಅಂತೀರೋ ಅಥವಾ ಏನಂತೀರೋ ಗೊತ್ತಿಲ್ಲ. ದಯವಿಟ್ಟು ಪಾಲಿಸಿ ತಗೊಂಡ್ ಬಂದ್ಬಿಡಿ ಅಲ್ಲ. ಲೆಟ್ ದಿಸ್ ಪ್ರಾಬ್ಲಮ್ ಕಮ್ ಟು ಎನ್ ಎಂಡ್. ಓಕೆ, ಅವರು ಹೇಳಾಯ್ತು ಸರ್, ಅಗ್ರೀಡ್ ಅಂಡ್ ಟೇಕನ್ ಅಂತ ಹೇಳಾಯ್ತು. ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು ಸೊ ಮಚ್ ಮಾಳವಿಕಾ ಅವಿನಾಶ್ ಮೇಡಮ್. ಥ್ಯಾಂಕ್ ಯು ಪ್ರಿಯಾಂಕಾ ಖರ್ಗೆ ಸರ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ನ್ಯೂಸ್ ಮುಂದುವರಿತೆ ಬ್ರೇಕ್ ಆದ್ಮೇಲೆ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಈ ಹಿಜಾಬ್ ವಿವಾದದ ಬಗ್ಗೆ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಮತೀಯವಾದ ತುರುಕುವ ಯತ್ನ ನಡೀತಾ ಇದೆ. ಮತೀಯವಾದ ತುರುಕೋದಕ್ಕೆ ಸಿದ್ದರಾಮಯ್ಯರಿಂದ ಪ್ರಯತ್ನ ಪಡ್ತಿದೆ ರಾಜ್ಯ ಬಿಜೆಪಿಯ ಟ್ವೀಟ್. ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾಗ ಇವೇ ನಿಯಮಗಳಿದ್ದವು. ಅಂದು ಇಲ್ಲದ ವಿವಾದ ಇವತ್ತು ಯಾಕೆ ಅಂತ ರಾಜ್ಯ ಬಿಜೆಪಿ ಪ್ರಶ್ನೆ ಮಾಡಿದೆ. ವಿವಾದದ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅನ್ನುವ ಟ್ವೀಟ್ ಅದು. ಚಾಮರಾಜಪೇಟೆಗೆ ವಲಸೆ ಹೋಗುವುದಕ್ಕಾಗಿ ಸಿದ್ದರಾಮಯ್ಯವರು ಹಿಜಾಬ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ನಡೀತಿರುವಂತಹ ಹಿಜಾಬ್ ವಿವಾದ ರಾಜಕೀಯ ಪ್ರೇರಿತ, ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ. ಜನಮಾನಸದಿಂದ ಮಾಸಿ ಹೋಗುತ್ತಿರುವ ಕಾಂಗ್ರೆಸ್ ಪಕ್ಷ ಮತೀಯವಾದಿ ಶಕ್ತಿಗಳ ಜೊತೆ ಸೇರಿ ಈ ವಿವಾದವನ್ನು ವಿಸ್ತಾರಗೊಳಿಸ್ತಾ ಇದೆ. ಇಲ್ಲಿರುವುದು ಮತ ಬ್ಯಾಂಕ್ ರಾಜಕಾರಣ ಮಾತ್ರ, ಇನ್ಯಾವುದೂ ಇಲ್ಲ ಇಲ್ಲಿ ಅನ್ನೋದು ಬಿಜೆಪಿ ಕರ್ನಾಟಕ ಅಫಿಷಿಯಲ್ ಟ್ವಿಟರ್ ಅಕೌಂಟಿಂದ ಪೋಸ್ಟ್ ಆಗಿದೆ. ಹಿಜಾಬ್ ವಿವಾದದ ಬಗ್ಗೆ ಬಿ ಕೆ ಹರಿಪ್ರಸಾದ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಬಿಜೆಪಿಯವರು ಹಿಜಾಬ್ ವಿವಾದ ಹುಟ್ಟು ಹಾಕಿದ್ದಾರೆ. ದೆಹಲಿಯಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಹೊರಗಿಟ್ಟಿದ್ರು. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ವಿವಾದದ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರ ಪ್ರತಿಕ್ರಿಯೆ. ಬಿಜೆಪಿಯವರು ಹಿಜಾಬ್ ವಿವಾದವನ್ನು ಹುಟ್ಟಾಕಿದ್ದಾರೆ. ದೆಹಲಿಯಲ್ಲಿ ನಾರಾಯಣ್ ಗುರುಗಳು ಸ್ತಬ್ಧ ಚಿತ್ರವನ್ನು ಹೊರಗಿಟ್ಟಿದ್ರು. ಈಗ ಕೆಲವೇ ದಿನಗಳಲ್ಲಿ ಹಿಜಾಬ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈ ಸೂಕ್ಷ್ಮ ವಿಚಾರದ ಹಿಂದೆ ಅಜೆಂಡಾ ಗೊತ್ತಾಗುತ್ತೆ. ವಿದ್ಯಾರ್ಥಿನಿಯರನ್ನ ಹೊರಗಿಟ್ಟ ಪ್ರಿನ್ಸಿಪಾಲ್ ಅಮಾನತಾಗಬೇಕು ಅಂದರು ಬಿ ಕೆ ಹರಿಪ್ರಸಾದ್. ಗೇಟ್ ಹೊರಗಡೆ ನಿಲ್ಲಿಸಿದ ಪ್ರಿನ್ಸಿಪಾಲ್ರನ್ನ ಕೂಡಲೇ ಅಮಾನತು ಮಾಡಬೇಕು ಅಂದರು ಹರಿಪ್ರಸಾದ್. ಚುನಾವಣೆಯಲ್ಲಿ ಲಾಭ ಬರಲಿಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಈಗ ಕೇವಲ ಭಾರತೀಯ ಜನತಾ ಪಾರ್ಟಿ ಆಫೀಸ್ ಇರ್ತಕ್ಕಂಥ ಆ ವಾರ್ಡಲ್ಲಿ ಆ ಕೋದಂಡರಾಂಪುರ ವಾರ್ಡನ್ನು 5 ಪೀಸ್ಗಳಾಗಿ ಮಾಡಿದ್ದಾರೆ. ಅದೇನು ಹೊಸದಲ್ಲ. ಎಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾಗಿರ್ತಕ್ಕಂಥ ವಾರ್ಡ್ಗಳನ್ನು ಚೂರು ಮಾಡ್ತಕ್ಕಂಥ ಕೆಲಸ, ಆ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀರಾಮ ಸೇನೆಯ ಮುಖಂಡರಾದಂತಹ ಸನ್ಮಾನ್ಯ ಮುತಾಲಿಕ್ ಅವರಿದ್ದಾರೆ. ಮುತಾಲಿಕ್ ಸರ್, ನಮಸ್ಕಾರ. ನಮಸ್ಕಾರ. ಎಲ್ಲಿಗೆ ತಲುಪ್ತು, ಏನಾಗ್ತಿದೆ, ಯಾಕೆ ಈ ವಿಚಾರ ಈಗ ಬರ್ತಾ ಇದೆ? ಇದು ಪ್ರಾರಂಭದಲ್ಲೇ ಆ ಕಾಲೇಜಿನ ಆಡಳಿತ ಮಂಡಳಿಯವರು ತಪ್ಪಿದ್ರು ಅಂತ ಅನಿಸುತ್ತೆ. ಹೇಗೆ, ಯಾಕೆ? ಯಾಕೆಂದ್ರೆ ಅದು ವಿವಾದ ಬಂದಂತ ಸಮಯದಲ್ಲೇ ಅವರಿಗೆ 1 ವಾರ ಗಡುವು ಕೊಟ್ಟು ಇಲ್ಲಿ ಏನ್ ನಿಯಮ ಇದೆ ಆ ನಿಯಮದ ಪ್ರಕಾರನೇ ನಡಿಬೇಕು, ಆ ನಿಯಮ ಬಿಟ್ರೆ ನಿಮಗೆ ಅವಕಾಶ ಇಲ್ಲ, ದಯವಿಟ್ಟು ನೀವು TC ತಗೊಂಡ್ ಹೋಗ್ಬೋದು, 1 ವಾರ ಅವಕಾಶ ಕೊಡ್ತೀವಿ ಅಂತನ್ನುವಂಥದ್ದು ಹೇಳಿ 1 ವಾರದ ನಂತರವೂ ಕೂಡ ಅವರು ಮುಂದುವರೆದ್ರೆ, ಸೊ ಅದನ್ನ ಅವ್ರಿಗೆ TC ಕೊಟ್ಟು ಕಳಿಸ್ಬಿಟ್ಟಿದ್ರೆ
ಸೊ ಅವರು ಕೋರ್ಟ್ಗೆ ಹೋಗ್ಲಿ ಅಥವಾ ಇನ್ನೆಲ್ಲಾದ್ರೂ ಹೋಗ್ಲಿ ಈ ರೀತಿಯ ಪಸರಿಸ್ತಾ ಇರಲಿಲ್ಲ. ಅಂದ್ರೆ ಎಲ್ಲಾ ಕಡೆಗೆ ಇಡೀ ರಾಜ್ಯಾದ್ಯಂತ ಚರ್ಚೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಈ ವಿಷಯ ಚರ್ಚೆ ಮಾಡುವಂತಹದ್ದಲ್ಲ. ಯೂನಿವರ್ಸಲ್ ಅಂತನ್ನುವಂಥದ್ದು, ಯೂನಿಫಾರ್ಮ್ ಅಂದ್ರೆ ಯೂನಿವರ್ಸಲ್, ಅದು ಸಮಾನತೆ ಅನ್ನುವಂಥದ್ದು. ಬಹಳ ಶಬ್ದದ ಅರ್ಥ ಕ್ಲಿಯರ್ ಆಗಿದೆ. ಈಗ ಹಾಸ್ಪಿಟಲ್ ನಲ್ಲಿ ನರ್ಸ್ಗಳು ಒಂದು ಡ್ರೆಸ್ ಇರುತ್ತೆ, ಇಲ್ಲ ನಾನು ಅಲ್ಲಿ ಹಿಜಾಬ್ ಹಾಕೊಂಡೆ ಇದ್ ಮಾಡ್ತೀನಿ ಅಂತಂದ್ರೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಡ್ರೆಸ್ ಕೋಡ್ ಇದೆ, ಆ ಡ್ರೆಸ್ ಕೋಡ್ ನಲ್ಲಿ ನಾನು ಹಿಜಾಬ್ ಹಾಕೊಂಡೇ ಇದ್ ಮಾಡ್ತೀನಿ ಅಂತಂದ್ರೆ ಹೇಗೆ? ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಮಿಲಿಟರಿಯಲ್ಲೂ ಕೂಡ ಡ್ರೆಸ್ ಕೋಡ್ ಇದೆ, ಆ ನಿಯಮದ ಪ್ರಕಾರನೇ ನಡಿಬೇಕಾಗತ್ತೆ. ಆ ನಿಯಮ ಬಿಟ್ಟು ಒಂದು ಹಠದಿಂದ ಛಲದಿಂದ ಇಸ್ಲಾಮೀಕರಣ ನಾವು ಮಾಡಕ್ಕೆ ಇದೊಂದು ಮಾರ್ಗ, ಬೇರೆ ಬೇರೆ ದಾರಿ ಹುಡುಕ್ತಾ ಇದ್ದಾರೆ. ಆ ಮುಕ್ತ ವಿದ್ಯಾರ್ಥಿನಿಯರನ್ನ ಬಲಿ ತಗೊಳ್ತಾ ಇದ್ದಾರೆ. ಯಾರು? NSUI, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಈ PFI, ಇವರೇ ಅವ್ರ ಕುಮ್ಮಕ್ಕು ಕೊಟ್ಟು ಅವರನ್ನು ವ್ಯವಸ್ಥಿತವಾಗಿ ಬ್ರೇನ್ ವಾಶ್ ಮಾಡಿ ಒಳಗಡೆ ಕಳಿಸ್ತಾ ಇದ್ದಾರೆ. ಯಾರೋ ಇರ್ಬೇಕಲ್ಲ ಸರ್ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಪುಷ್ಟಿ ಕೊಡೋರು? ಕಾಂಗ್ರೆಸ್ನವರು ಇದ್ದಾರೆ ಇದರಲ್ಲಿ ಹಿಂದೆ. ಕಾಂಗ್ರೆಸ್ನವರು ಕೂಡ ಎತ್ತಿ ಕಟ್ಟಿ ಅವರನ್ನ. ಅಲ್ಲಿ ಏನಾಗಿದೆ ಅಂದ್ರೆ ಈಗ SDPI ಸ್ಟ್ರಾಂಗ್ ಆಗ್ತಾ ಇದೆ. SDPI ಸ್ಟ್ರಾಂಗ್ ಆದ್ರೆ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಹೊಡೆತ ಅದು. ಸೊ ಅದು ಮುಸ್ಲಿಂ ವೋಟ್ ಡಿವೈಡ್ ಮಾಡುವಂತ ಪ್ರಕ್ರಿಯೆ ಇದೆ. ಸೊ ಆ ಮುಸ್ಲಿಂ ವೋಟ್ ಡಿವೈಡ್ ಮಾಡಿದ್ರೆ ಅದು ಬಿಜೆಪಿಗೆ ಲಾಭ ಆಗತ್ತೆ ಅಂತನ್ನುವಂಥದ್ದು ಈ ಅವ್ರದ್ದು ಕಲ್ಪನೆ. ಹೀಗಾಗಿ ರಾಜಕಾರಣದ ಲೆಕ್ಕಾಚಾರ. ಎಸ್ 100%. ಇದರ ಜೊತೆಗೆ ಇಸ್ಲಾಮೀಕರಣ, ಶರಿಯಾ, ಈ ಕುರಾನಿನ ಆಧಾರದ ಮೇಲೆ ನಡೆಯುವಂತ ಪ್ರಕ್ರಿಯೆ, ಇವೆಲ್ಲ ಬೇರೆ 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 ಪ್ರಕ್ರಿಯೆಯಲ್ಲಿ ನಡೀತಾ ಇರುವಂತಹದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇದರಲ್ಲಿ ಏನು ಬಹಳ ದೊಡ್ಡ ಇದು ಅನ್ನೋ ಕಾರಣ ಸರ್ಕಾರವು ಕೂಡ ಸುಮ್ನೆ ಅದು ಎಳೆದಾಡ್ತಾ ಇದೆ. ಎಳೆದಾಡೋ ಅವಶ್ಯಕತೆ ಇಲ್ಲ. ಈ ಕೋರ್ಟ್ ಹೋಗಿದ್ದಾರೆ. ನಾಳೆ 8ನೇ ತಾರೀಕು ಏನ್ ಕೋರ್ಟ್ 100% ಹೇಳ್ತೀನಿ, ಕೋರ್ಟ್ ನಮ್ಮ ಇದ್ರ ಪ್ರಕಾರನೇ ಕೊಡ್ಲೇಬೇಕು. ಸರ್ ಸರ್ಕಾರ ಏನ್ ನಿಲುವು ತೆಗೆದುಕೊಳ್ಳುತ್ತೆ ಇರೋದು ಬಹಳ ಕುತೂಹಲ. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಸಂಸದರು ಶ್ರೀ ಸದಾನಂದ ಗೌಡ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕರಾವಳಿ ಭಾಗದಲ್ಲಿ ಎಂತದ್ದು ಏನಾಗ್ತಿದೆ? ಪ್ರಾಯಶಃ ನನಗೆ ಅನಿಸ್ತಾ ಇರುವಂತದ್ದು, ಸರ್ ಎಲ್ಲ ಒಂದು ನಾವು ವಿದ್ಯಾಕ್ಷೇತ್ರದಲ್ಲಿ ಅದು ಇಡೀ ಒಂದು ಯೂನಿಫಾರ್ಮ್, ಒಂದು ನಮ್ಮ ಹೊಸ ಎಜುಕೇಶನ್ ಪಾಲಿಸಿ ಇರ್ಬೋದು, ಮತ್ತೊಂದಿರ್ಬೋದು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಯಾರು ಈ ದೇಶದಲ್ಲಿ ಹುಟ್ಟಿ ಬೆಳೆದವರು, ಯಾರು ಈ ದೇಶದಲ್ಲಿ ಬೀಸುವ ಗಾಳಿ ಸೇವನೆ ಮಾಡ್ತಾರ, ದೇಶದಲ್ಲಿ ಇಲ್ಲಿ ಉತ್ಪನ್ನಗಳನ್ನ ತಿಂದು ಬದುಕ್ತಾರ, ಯಾರು ಈ ದೇಶದ ಸಂವಿಧಾನಕ್ಕೆ, ಅವರೆಲ್ಲರೂ ಒಂದೇ ಅಂತ ಹೇಳುವಂತ ದೊಡ್ಡ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ವಿದ್ಯಾಸಂಸ್ಥೆಗಳು ಇಡೀ ದೇಶದಲ್ಲಿ ನಡಿಬೇಕು. ಇದರಲ್ಲಿ ಬೇರೆ ಬೇರೆ ನನ್ನ ಜಾತಿ, ನನ್ನ ಧರ್ಮ, ಮತ್ತೊಂದು ಅಂತ ಹೇಳುವಂತದನ್ನ ಇಲ್ಲಿ ಇದನ್ನ ಸೇರಿಸುವುದರ ಮುಖಾಂತರ ಒಂದು ಆಂತರಿಕವಾದ ವ್ಯವಸ್ಥೆಯಲ್ಲಿ ಇವತ್ತು ಯೂನಿಫಾರ್ಮ್ ಯಾಕೆ ಎಲ್ರಿಗೂ ಒಂದೇ ಕೊಡೋದು? ಬಡವನ ಮಕ್ಕಳು, ದೊಡ್ಡವರ ಮಕ್ಕಳು ಅವರೆಲ್ಲರೂ ಕೂಡ ಸಮಾನರಾಗಿ ಕಾಣ್ಬೇಕು ಆ ಶಾಲೆ ಒಳಗೆ ಅಂತಾನೆ. ಅಲ್ಲಿ ದೊಡ್ಡವರ ಮಕ್ಕಳು ದೊಡ್ಡ ರೀತಿಯಲ್ಲಿ ಬರುವುದನ್ನ, ಸಣ್ಣವರ ಮಕ್ಕಳು ಸಣ್ಣ ರೀತಿಯಲ್ಲಿ ಇರಬಾರ್ದು ಅಂತ ಹೇಳುವಂತ ದೊಡ್ಡ ಪರಿಕಲ್ಪನೆ ಹಿನ್ನೆಲೆ ಯೂನಿಫಾರ್ಮ್ ಅವರಿಗೆ ಮಾಡಿರುವಂತದನ್ನೆಲ್ಲ ಮಾಡಿದ್ದೇವೆ. ಇವತ್ತು ಕೇವಲ ಇದನ್ನು ಕೂಡ ಎಲ್ಲಾ ಜಾಗಗಳನ್ನು ಕೂಡ ತಮ್ಮ ಧಾರ್ಮಿಕ ವ್ಯವಸ್ಥೆಗೆ ಜೋಡಣೆ ಮಾಡಬೇಕು ಅಂತ ಹೇಳುವಂತ ಪರಿಕಲ್ಪನೆ ಮಾಡ್ತಾ ಇರುವಂತ ಈ ವ್ಯವಸ್ಥೆ ಸರಿಯಲ್ಲ. ಆದ ಕಾರಣ ಇವತ್ತು ಹಿಜಾಬ್ ವಿವಾದ ಏನಿದೆಯಾ, ಇದು ಒಂದು ವಿವಾದವೇ ಅಲ್ಲ. ಸರ್ಕಾರ ಸ್ಪಷ್ಟ ತೀರ್ಮಾನಗಳನ್ನು ತಗೊಳ್ಬೇಕು. ಶಾಲೆಯ ಆವರಣ, ಶಾಲೆಯ ಪರಿಸರ, ಅಲ್ಲಿ ಯಾವುದೇ ರೀತಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡುವಂತದ್ದು, ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸುವಂತ ಆ ರೀತಿಯಲ್ಲಿರುವಂತ ವ್ಯವಸ್ಥೆಗಳಿಂದ ನಾವು ಮುಕ್ತರಾಗಬೇಕು. ಇದು ಇವತ್ತಿನ ಈ ದೇಶದ ಸಮಾನತೆಗೆ ಒಂದು ಸಂದೇಶ ಕಳಿಸ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಿಜಾಬ್ನ ಈ ಧರ್ಮ ಸಂಕಟ ಹೊಸದಾಗಿ ಇವತ್ತು ಶುರುವಾಗಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ವರ್ಷಗಳಿಂದ ಇದು ಅವಾಗವಾಗ ಮುನ್ನೆಲೆಗೆ ಬರ್ತಾ ಇದೆ ಮತ್ತು ಹಿಂದಕ್ಕೆ ಹೋಗ್ತಾನೆ ಇದೆ. ಯಾರು ಇದರ ಅಡ್ವಾಂಟೇಜ್ ತಗೋತಿದ್ದಾರೆ? ಯಾಕೆ ಇದು ಮತ್ತೆ ಸೌಂಡ್ ಮಾಡ್ತಾನೆ ಇದೆ? ಯಾಕೆ ಯಾವುದೇ ಸರ್ಕಾರ ಬಂದರೂ ಕೂಡ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕೋಕ್ಕಾಗ್ಲಿಲ್ಲ ಸರ್? ಈ ನೋಡಿ, ಈ ವೋಟ್ ಬ್ಯಾಂಕ್ ರಾಜಕಾರಣ, ಈ ಅಪೀಸ್ಮೆಂಟ್ ಪಾಲಿಸಿ ಅಂತ, ಅಪೀಸ್ಮೆಂಟ್ ವ್ಯವಸ್ಥೆ ಅಂತ ನಾವು ಏನ್ ಹೇಳ್ತೇವ, ಇದಕ್ಕೆ ಜೋಡಣೆ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಇವತ್ತು ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಒಂದೇ ರೀತಿ ಮಾಡುವಂತದನ್ನ ಆ ಕೆಲಸ ಮಾಡಿದ್ರೆ ಜಗತ್ತಲ್ಲಿ ಭಾರತ ದೇಶ ಕೂಡ ಇವತ್ತು ಒಂದು ಪ್ರಜಾತಂತ್ರ ರಾಷ್ಟ್ರ ಅಂತ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಕ್ಕಳಲ್ಲೇ ಈ ರೀತಿಯ ಭಾವನೆಗಳನ್ನ ನಾವು ಪ್ರಚೋದನೆ ಮಾಡುವುದರಿಂದ ಆ ಮಕ್ಕಳಲ್ಲಿ ಅಸಮಾನತೆಗೆ ಒಂದು ಕಾರಣ ಆಗುತ್ತೆ. ಬಡವ ದೊಡ್ಡವ, ಆ ಜಾತಿಯವ ಈ ಜಾತಿಯವ ಅಂತ ಹೇಳುವಂತ ಭಿನ್ನಾಭಿಪ್ರಾಯಗಳಾಗುತ್ತೆ. ಭಾರತೀಯರು ಅಂತ ಹೇಳುವಂತ ಪರಿಕಲ್ಪನೆಯ ಮೂಲ ನಮ್ಮ ಒಂದು ಭಾವನೆಗೆ ಒಂದು ಕೊಡಲಿ ಇಟ್ಟು ಬೀಳುವಂತ ಸಂಗತಿಗಳಾಗ್ತವೆ. ಆದ ಕಾರಣ ಸರ್ಕಾರ ಇದನ್ನು ತಗೋಬೇಕು.
ದುರಂತ ಅಂದ್ರೆ ಈಗಲೂ ರಾಜಕಾರಣ ಬೆರೆಸ್ತಾ ಇದ್ದಾರೆ, ಎಂತ ಮಾಡೋದೀಗ? ಇಲ್ಲ, ಇದು ಸರಿಯಲ್ಲ. ನಾನು ರಾಜಕಾರಣ ಬೆರೆಸುವಂತ ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಪಾರ್ಟಿಯವರು ಇರ್ಬೋದು, ರಾಜಕಾರಣದಿಂದ ಮೇಲೆ ನಿಂತು ಇದನ್ನು ಪರಿಹಾರ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಇದೇ ದೊಡ್ಡ ಒಂದು ತೊಂದರೆ ಆಗುವಂತದ್ದು. ಈಗ ದೇಶ ವಿಭಜನೆಯ ಸಂದರ್ಭದಲ್ಲಿ ಏನೆಲ್ಲ ನಡೀತು, ಯಾವ ರೀತಿಯಲ್ಲಿ ಒಂದು ಇದೆಲ್ಲ ಆಯ್ತು. ಇವತ್ತು ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯರ ಮೇಲೆ ಏನೆಲ್ಲ ನಡೀತಾ ಇದೆ ಅಂತ ಹೇಳುವಂತ ನಾವೆಲ್ಲ ಕಂಡುಕೊಂಡಿದ್ದೇವೆ. ಇದು ಭಾರತ ದೇಶದಲ್ಲಿ ಕೂಡ ಅದು ಮರುಕಳಿಸುವಂತ ನೋಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ನಾನು ತುಂಬಾ ದೂರದೃಷ್ಟಿ ಒಳ್ಳೆ ಮಾತು ಹೇಳಿದ್ರಿ ಸರ್. ಬಟ್ ನನ್ನ ಪ್ರಶ್ನೆ, ಆ ಇಚ್ಛಾಶಕ್ತಿ ಬೇಡಪ್ಪ, ಇದು ನಾವು ರಾಜಕೀಯದ ಬೆಳೆಕಾಳ ಬೇಯಿಸ್ಕೊಳ್ಳೋದು ಬೇಡ, ಮಕ್ಕಳಿಗೆ ಒಳ್ಳೇದಾಗ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಈ ತರ ರಾಜಕಾರಣ ಮಾಡೋದು ಬೇಡ ಅನ್ನುವ ಆಲೋಚನೆ ಯಾರು ಬೇಕಲ್ಲ ಸರ್ ನಮ್ಮವ್ರಿಗೆ? ಸರ್ ಖಂಡಿತವಾಗಿದೆ ಸರ್. ಆದ್ರೆ ಇವತ್ತೇನಾಗಿದೆ, ಯಾವುದೇ ಒಬ್ಬ ವ್ಯಕ್ತಿ ಏನೇ ಮಾತುಗಳನ್ನು, ನಿಜವಾದ ಮಾತುಗಳನ್ನು ಹೇಳಿದ್ರು ಕೂಡ ಅವನು ಎಲ್ಲಿದ್ದವನು, ಅವ ಯಾವುದಕ್ಕೆ ಸೇರಿದವನು ಅಂತ ಹೇಳುವಂತ ಆ ಒಂದು ವಕ್ರ ದೃಷ್ಟಿಯಿಂದ ನೋಡುವಂತ ಆ ಒಂದು ಸಂಖ್ಯೆಗಳು ಕೂಡ ಜಾಸ್ತಿ ಆಗಿದೆ ಅಲ್ಲ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಆದ ಕಾರಣ ಸರ್ಕಾರ ಸ್ಪಷ್ಟ ನಿಲುವು ತಗೊಳ್ಬೇಕು. ಇದರ ಬಗ್ಗೆ ಎಲ್ರೂ ಸಮಾನರು, ಶಾಲೆ ಒಳಗೆ ಬರುವಂತ ಎಲ್ಲಾ ಸಮಾನರು ಅಂತ ಹೇಳುವಂತ ಭಾವನೆಯಿಂದ ಅದಕ್ಕೆ ಏನ್ ಬೇಕಾ ಅದನ್ನ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದರಲ್ಲಿ ಹಿಂದೆ ಮುಂದೆ ನೋಡುವಂತದ್ದು ಯಾವುದೇ ಆಡಳಿತ ಪಕ್ಷ ಇರ್ಲಿ, ಅದು ಬಿಜೆಪಿ ಇರ್ಲಿ, ಅದು ಕಾಂಗ್ರೆಸ್ ಇರ್ಲಿ, ಅಥವಾ ಇನ್ನೊಂದು ಕಮ್ಯುನಿಸ್ಟ್ ಇರ್ಲಿ, ಇದರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಮಾಡದೆ ಅವ್ರನ್ನ ತಗೊಂಡ್ರೇನೆ ಅವರಿಗೆ ಸಮಾಜದಲ್ಲಿ ಗೌರವ ಬರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನ್ನ ಪಾರ್ಟಿ ಕೂಡ ಆ ರೀತಿಯ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಳ್ಬೇಕು. ಸುಮ್ಮನೆ ಹೊರಗೆ ಬಾಹ್ಯ ಚರ್ಚೆಗಳನ್ನ ಮಾಡುವಂತದ್ರಿಂದ ಇದಕ್ಕೆ ಪರಿಹಾರ ಆಗುದಿಲ್ಲ. ಯಾವುದೇ ಒಬ್ಬನ ವ್ಯಕ್ತಿಯ ಮೇಲೆ ಗೂಬೆ ಕೂರಿಸುವುದರಿಂದ ಇದರ ಪರಿಹಾರ ಆಗುದಿಲ್ಲ. ಅದೆಲ್ಲ ಒಟ್ಟಿಗೆ ಸೇರಿದನ್ನು ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಸಂಸತ್ತಲ್ಲೂ ಕೂಡ ಪ್ರತಿಧ್ವನಿಸ್ತು, ತಮಿಳುನಾಡಿನ ಸಂಸದರು ಮಾತಾಡಿದ್ರು, ಇದ್ರ ಬಗ್ಗೆ ಒಂದಷ್ಟು ಗಮನ ಸೆಳೆಯಕ್ಕೆ ಸಾಧ್ಯನಾ ಸರ್? ಖಂಡಿತವಾಗಿ ಸೆಳೆಯಕ್ಕೆ ಸಾಧ್ಯ ಉಂಟು. ಈಗಾಗಲೇ ನಾನು ನಮ್ಮದೇ ಆದಂತ ನಮ್ಮ ಸರ್ಕಾರ ಕರ್ನಾಟಕದಲ್ಲಿರುವಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀಬೇಕು ಅಂತ ನಿಶ್ಚಯಗಳನ್ನು ಮಾಡಿದ್ದೇನೆ. ಇದರ ಬಗ್ಗೆ ನನ್ನ ಮನಸ್ಸಿನಲ್ಲಿರುವಂತ ಭಾವನೆಯ ಮುಖಾಂತರ ಅವರಿಗೆ ನನ್ನ ಕಮ್ಯುನಿಕೇಶನ್ಸ್ ಅನ್ನು ನಾನು ಮಾಡ್ತೀನಿ. ಏನಾದ್ರೂ ಕಿವಿ ಮಾತು ಸರ್ ಕರ್ನಾಟಕದ ರಾಜಕಾರಣಿಗಳಿಗೆ ನಿಮ್ಮಿಂದ, ಆಡಳಿತ ಪಕ್ಷದವರಿಗೆ ಮತ್ತು ವಿರೋಧ ಪಕ್ಷದವರಿಗೆ? ಬಿಕಾಸ್ ಇವರಿಬ್ರು ಕಚ್ಚಾಡ್ತಿದ್ದಾರೆ. ನಾನು ಎಲ್ರಿಗೂ ಹೇಳುವುದಿಷ್ಟೇ, ಶಾಲೆಯ ಆವರಣ, ನಮ್ಮ ವಿದ್ಯಾಕ್ಷೇತ್ರಗಳ ಆವರಣವನ್ನ ರಾಜಕೀಯ ಕ್ಷೇತ್ರಗಳಾಗಿ ಪರಿವರ್ತನೆ ಮಾಡಬೇಡಿ. ವಿದ್ಯಾಕ್ಷೇತ್ರಗಳಲ್ಲಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತದ್ದನ್ನು ಯಾರೇ ಆಗ್ಲಿ ಬಿಡಬೇಕು. ನಾವು ನಿಶ್ಚಿತವಾದಂತ ಒಂದು ದೂರದೃಷ್ಟಿಯಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಕರ್ನಾಟಕ ಸರ್ಕಾರ ಕೂಡ ಖಡಕ್ ಆಗಿ ಒಂದು ಸೂಚನೆ ಕೊಡ್ಬೇಕಾ ಸರ್? ಖಂಡಿತ ಕೊಡಬಹುದು. ಸರ್ಕಾರ ಆಡಳಿತ ಮಾಡೋರಿಗೆ ಖಡಕ್ ಸೂಚನೆಗಳನ್ನು ಕೊಡ್ಲೇಬೇಕು. ಯಾಕಂದ್ರೆ ಒಳ್ಳೆ ಆಡಳಿತ ಮಾಡ್ಬೇಕಂದ್ರೆ ಒಳ್ಳೆ ವಿಚಾರಗಳನ್ನ ಹೇಳಲೇಬೇಕಲ್ವಾ? ವೆಲ್ ಸೆಡ್ ಸರ್, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಮಾಜಿ ಕೇಂದ್ರ ಮಂತ್ರಿಗಳು, ಮಾಜಿ ಹಾಲಿ ಸಂಸದರು, ಸನ್ಮಾನ್ಯ DV ಸದಾನಂದ ಗೌಡ. ರಾಜಕಾರಣಿಗಳು ಯಾರೇ ಆದರೂ ಅಷ್ಟೇ, ರಾಜಕಾರಣವನ್ನ ಶಿಕ್ಷಣ ಕ್ಷೇತ್ರದಿಂದ ಹೊರಗಿಟ್ಟು ಅದೆಲ್ಲವನ್ನ ಮೀರಿ ಶೈಕ್ಷಣಿಕವಾಗಿ ಯೋಚನೆ ಮಾಡಬೇಕು. ಸಮವಸ್ತ್ರದ ನೀತಿ ಪಾಲನೆ ಏನಿದೆ ಅದನ್ನು ಮಾಡಬೇಕು. ಖಡಕ್ಕಾಗಿ ಸೂಚನೆ ತಗೋಬೇಕು ಅಂದರೆ, ನೀವು ತಗೋಬೇಕು ಅಂದರೆ ಅದನ್ನು ಮಾಡಬೇಕು, ಸರಿಪಡಿಸೋದಕ್ಕೆ ಅನ್ನೋ ಮಾತನ್ನ ಎಲ್ಲ ರಾಜಕಾರಣಿಗಳ ಕಿವಿ ಮಾತು ಹೇಳ್ತಾ, ತಾವು ಏನು ರಾಜಕಾರಣಿಗಳು ಅನ್ನೋದನ್ನು ಕೂಡ ಒಂದಷ್ಟು ಮಾತಾಡಿದ್ರು ಓಪನ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ಶ್ರೀ DV ಸದಾನಂದ ಗೌಡರು. ಬಟ್ ಸ್ಟಿಲ್ ಇನ್ನೂ ಕೂಡ ಬುದ್ಧಿ ಮುಚ್ಚಿದ ಕೆಂಡ. ಒಂದು ಕಡೆ SDMA ಮೀಟಿಂಗ್ ನಡೀತಾ ಇದೆ, ಸ್ಕೂಲ್ ಡೆವಲಪ್ಮೆಂಟ್ ಮತ್ತು ಮಾನಿಟರಿಂಗ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಇನ್ನೊಂದು ಕಡೆ ಕೋರ್ಟಲ್ಲಿ ಈ ಪ್ರಕರಣ ನಡೀತಾ ಇದೆ. ಮಂಗಳವಾರ ತನಕ ಕಾಯಬೇಕಾದಂಥ ಪರಿಸ್ಥಿತಿ. ಲೆಟ್ಸ್ ಸಿ ಏನೇ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಈ ಕರ್ನಾಟಕ ಸರ್ಕಾರ ವಿವಾದಗಳನ್ನು ಸೃಷ್ಟಿ ಮಾಡುವಲ್ಲಿ ಮುಂಚೂಣಿಯಲ್ಲಿದೆ. ಈಗ ಹಿಜಾಬ್ ವಿವಾದವನ್ನು ತಂದಿದ್ದಾರೆ. ಮೈಸೂರು ಮಹಾರಾಜರ ಕಾಲದಲ್ಲಿ ಕೂಡ ಈ ಹಿಜಾಬ್ ಇತ್ತು. ಮಾರ್ವಾಡಿ ಸಮಾಜದಲ್ಲಿ ಮುಖದ ಮೇಲೆ ಪರದೆ ಹಾಕಿಕೊಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಹೆಣ್ಮಕ್ಳು ತಲೆ ಮೇಲೆ ಸೀರೆ ಸೆರಗಿಲ್ಲದೆ ಹೊರಗೆ ಬರಲ್ಲ. ಇದೆಲ್ಲ ನಮ್ಮ ಸಂಪ್ರದಾಯ ಅಷ್ಟೇ. ಹಿಜಾಬ್ ಮಾಸ್ಕ್ ಇದ್ದಂಗೆ ಇರುತ್ತೆ ಅಂತ MLC CM ಇಬ್ರಾಹಿಂ ಹೇಳಿಕೆ ಕೊಟ್ಟರು. ಹೆಣ್ಮಕ್ಳು ಫುಲ್ ಆಗಿ ಏನಿದೆ ಅಂದ್ರೆ ತಲೆ ಗುಂಗಟ್ ಹಾಕ್ತಾರೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಹೋದರಿಯರು, ತಾಯಂದರು ತಲೆ ಮೇಲೆ ಶೆರಗಿಲ್ದೆ ಒಂದು ಹೆಣ್ಣು ಸಿಗೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಫುಲ್ ತಲೆಗೆ ಶೆರಗ್ ಹಾಕ್ತಾರೆ. ನಮ್ಮ ಸಂಸ್ಕೃತಿ ಇದು. ಹಿಜಾಬ್ ಅಂದ್ರೆ ಏನು? ಹೆಣ್ಮಕ್ಳು ಹಾಕಿರ್ತಕ್ಕಂಥದ್ದು ನೀವು ನೋಡಿ, ಫೋಟೋಗಳು ಬಂದಿದ್ದಾವೆ. ಏನ್ ಪೂರಾ ಬುರ್ಕ ಅಲ್ಲ. ಕೋವಿಡಿಗೆ ನೀವೇನ್ ಹಾಕಿದ್ರು ಅದನ್ನೇ ಅವ್ರು ಹಾಕೊಂಡು ಬಂದವ್ರೆ. ಇದೇ ಹಿಜಾಬ್. ಈ ತಲೆ ಮೇಲೆ ಹೆಣ್ಮಕ್ಳು ಅದ್ರೊಂದು ಬಟ್ಟೆ ಇರುತ್ತೆ. ಇದು ಸರ್ಕಾರ ಬೇಡ ಅನ್ನತ್ತಾ?
ಅಯ್ಯೋ ಹುಚ್ಚುಮುಂಡೆವ, ನಿಮ್ಗೇನ್ ತೆಗಿಲ್ಬೋದಿದೆ? ಪ್ರಿನ್ಸಿಪಲ್ಲು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾವ, ಬುದ್ಧಿ ಇದೆಯಾ? ಧರ್ಮಾಂಧತೆ ಸೃಷ್ಟಿಗೆ ಸರ್ಕಾರ ಅವಕಾಶ ನೀಡೋದಿಲ್ಲ. ಹೊರಗಿನ ಷಡ್ಯಂತ್ರ, ಮತಾಂತರ ಮೂಲಕ ಸಮಾಜವನ್ನು ಒಡೆಯೋ ಕುತಂತ್ರ ನಡೀತಾ ಇದೆ. ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಶಾಲ್ ಹಾಕ್ಕೊಂಡು ಬಂದಿದ್ದಾರಷ್ಟೇ. ವಿಧಾನಸೌಧದಲ್ಲಿ ಸಮಾಜ ಕಲ್ಯಾಣ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟರು. ವಿದ್ಯಾರ್ಥಿನಿಯರು 1.5 ವರ್ಷದಿಂದ ಬರ್ತಾ ಇದ್ರು, ಅವರು ಹಿಜಾಬಿನ ಯಾವುದೇ ಸಮಸ್ಯೆಗಳಿರಲಿಲ್ಲ. ಈಗ ಹೊರಗಿನ ಷಡ್ಯಂತ್ರಗಳು, ಹೊರಗಿನ ಒಂದು ರೀತಿಯ ಮತಾಂಧತೆಗಳು ಶಿಕ್ಷಣ ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಇಂಥ ಮತಾಂಧತೆಯ ಮೂಲಕ ಸಮಾಜವನ್ನು ಒಡೆಯುವಂಥ ಕುತಂತ್ರ ಏನಿದೆ ಅದನ್ನು ಖಡಾಖಂಡಿತವಾಗಿ ಸಮಾಜ ವಿರೋಧಿಸುತ್ತೆ, ಸರ್ಕಾರ ವಿರೋಧಿಸುತ್ತೆ. ಯಾವ ಕಾರಣಕ್ಕೂ ನಮ್ಮ ಸ್ಪಷ್ಟತೆ ಇರೋದು ಏನಂತ ಹೇಳಿದ್ರೆ, ಶಾಲಾ ನಿಯಮಗಳಂತಿದೆ, ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಇದೆ, ಶಾಲಾ ಅಭಿವೃದ್ಧಿ ಸಮಿತಿಯಲ್ಲೂ ಇದೆ. ಶಾಲಾ ನಿಯಮಗಳಂತೆ, ಶಿಕ್ಷಣ ಇಲಾಖೆ ನಿಯಮಗಳಂತೆ ಶಾಲಾ ಸಮವಸ್ತ್ರವನ್ನು ತರಿಸಿ ಎಲ್ಲರೂ ಬರಬೇಕು ಅನ್ನುವಂಥ ನಿಯಮ ಈಗಾಗಲೇ ಇದೆ. ಅದಕ್ಕೆ ಒಂದು ರೀತಿಯ ಕುಚೋದ್ಯ ಕೊಡುವಂಥ ಕೆಲಸಗಳು, ಮತಾಂಧತೆಯನ್ನು, ಧರ್ಮಾಂಧತೆಯನ್ನು ತೆಗೆದುಕೊಂಡು ಬಂದು ಶಾಲೆಯಲ್ಲಿ ವೈಭವೀಕರಿಸುವ ಮೂಲಕ ಸಮಾಜವನ್ನು ಒಡೆಯುವಂಥ ಯಾವ ಕುತಂತ್ರ ಇದೆ ಅದನ್ನು ಸರ್ಕಾರ ಸಹಿಸೋದಿಲ್ಲ, ಸಮಾಜವೂ ಸಹಿಸೋದಿಲ್ಲ. ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೇವೆ, ಶಾಲೆಯ ಸಮವಸ್ತ್ರಕ್ಕಷ್ಟೇ ಸೀಮಿತವಾಗಿ ಎಲ್ಲ ಹಿಜಾಬ್ ವಿಚಾರಕ್ಕೆ ಸಂಸದ ಪ್ರತಾಪ್ ಸಿಂಹ ಕೂಡ ಗರಂ ಆಗಿದ್ದಾರೆ. ಶರಿಯತ್ ಮುಖ್ಯ ಅನ್ನೋರು ಪಾಕಿಸ್ತಾನಕ್ಕೆ ಹೋಗ್ಲಿ. ಮಡಿಕೇರಿಯಲ್ಲಿ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟರು. ಕಾಲೇಜಿಗೆ ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾನು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತಾರೆ. ಆಯಿತು, ನೀವು ಹಿಜಾಬ್ ಆದರೂ ಹಾಕೊಂಡೋಗಿ, ಬುರ್ಕ್ ಆದರೂ ಹಾಕೊಂಡೋಗಿ, ಅಥವಾ ತಲೆ ಮೇಲೆ ನೀವು ಪರದೆ ಥರದ್ದು ಟೋಪಿ ಆದರೂ ಹಾಕೊಂಡೋಗಿ, ಅಥವಾ ನಿಮಗೆ ಮೊಣಕಾಲು ಕಾಣುವಂತಹ ಮುಕ್ಕಾಲು ಪೈಜಾಮ ಆದರೂ ಹಾಕೊಂಡೋಗಿ, ಅವರು ಹಾಗೆ ಹಾಕೊಂಡು ಹೋಗಬೇಕು ಅನ್ನೋದಕ್ಕೆ ನಿಮಗೆ ಬೇರೆ ಸ್ಥಳ ಇದೆ, ಅದು ಮದ್ರಸಕ್ಕೆ ಹೋಗಿ ಮದ್ರಸದಲ್ಲಿ ಕಲೀರಿ. ಶಿಕ್ಷಣ ವ್ಯವಸ್ಥೆ ನೀತಿ ನಿಯಮಾವಳಿಗಳ ಆಧಾರದ ಮೇಲೆ ನಡೀತಾ ಇರುವಂತಹ ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಶಾಲೆ ಕಾಲೇಜುಗಳಿರ್ಬೋದು, ಅಲ್ಲಿ ಸಮವಸ್ತ್ರ ಇದೆ, ಅದಕ್ಕೆ ಪೂರಕವಾಗಿ ನೀವು ನಡ್ಕೊಳ್ಬೇಕು. ನಿಮ್ಮ ಮನಸಾಯಿಚೆ ನಡ್ಕೊಳ್ತೀವಿ ಅಂತಂದರೆ ನಿಮಗೆ ಮದ್ರಸ ಇದೆ. ಆಮೇಲೆ ನಿಮಗೆ ನಮ್ಮ ಏನು ಶರಿಯಾನೇ ಮುಖ್ಯ, ನಮ್ಮ ಧರ್ಮನೇ ಮುಖ್ಯ, ಹೀಗೆಲ್ಲ ಹೇಳೋದಾದರೆ ನಿಮಗೆ 1947 ನಿಮಗೆ ಪ್ರತ್ಯೇಕವಾಗಿ ದೇಶ ಕೊಟ್ಬಿಟ್ವಲ್ಲ, ಅವತ್ತು ಹೋಗ್ಬಿಡ್ಬೋದಿತ್ತಲ್ಲ, ನಾವು ಅಲ್ಲೇ ಇದ್ಬಿಡ್ತೀವಿ ಅಂತೇಳಿ ಹೇಳಿ. ಇಲ್ಲಿದ್ದಾದ್ಮೇಲೆ ಈ ದೇಶದ ನೀತಿ ನಿಯಮಾವಳಿಗೆ ಅನುಗುಣವಾಗಿ ನಡ್ಕೊಳ್ಬೇಕಿತ್ತು. ಇಲ್ಲಾಂದರೆ 1947 ತೊಲಗ್ಬೋದಿತ್ತು. ಕೊಟ್ಟಿರಲಿಲ್ವ ಎರಡು ದೇಶನ, ಎರಡು ಭಾಗ, ಒಂದು ಈ ದೇಶನ 3 ಭಾಗ ಮಾಡಿ 2 ಭಾಗ ನಿಮಗೆ ಕೊಟ್ಟಿಲ್ವ? ಅವಾಗಲೇ ಹೋಗ್ಬೋದಿತ್ತಲ್ಲ, ಯಾಕೆ ಉಳ್ಕೊಂಡ್ರಿ? ಆಮೇಲೆ ಮತ್ತೆ ಕೇಳಿ, ನಿಮ್ಮಲ್ಲೇನೋ ಗಣೇಶ ಇದು ಪೂಜೆ ಮಾಡಲ್ವಾ, ಶಾರದೆ ಪೂಜೆ ಮಾಡಲ್ವಾ, ಕುಂಕುಮ ಮಾಡಲ್ವಾ, ಬಳೆ ತೊಡಲ್ಲ? ನಾನು ಈ ಥರ ಪ್ರಶ್ನೆ ಕೇಳ್ತಾರೋರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಬ್ರಿಟಿಷರ ಇಂಡಿಯಾ ಅಲ್ಲ, ಇದು ಭಾರತ. ಇದು ಭಾರತದ ಈ ನೆಲ ಏನಿದೆಯಲ್ಲ, ಇದ್ರ ಬುನಾದಿ ಏನಿದೆಯಲ್ಲ, ಬುನಾದಿನೇ ಹಿಂದೂ ಧರ್ಮ. ಇದು ನಾವೇನೋ ಹೋಗಿ ಮೆಕ್ಕಾದಲ್ಲೋ, ಮದೀನಾದಲ್ಲೋ, ಬೆತ್ಲೆಹೇಮಲ್ಲೋ, ಜೆರುಸಲೇಮಲ್ಲೋ ಏನೋ ನಮಗೆ ಕುಂಕುಮ ಇಡೋಕ್ಕೆ, ಬಳೆ ತೊಡೋದಕ್ಕೆ, ಗಣೇಶ ಪೂಜೆ ಮಾಡಲಿಕ್ಕೆ, ಶಾರದೆ ಪೂಜೆ ಮಾಡಲಿಕ್ಕೆ ಅಂತೇಳಿ ಅವಕಾಶ ಕೊಡಿ ಅಂತ ನಿಮ್ಮ ಹತ್ರ ಕೇಳಕ್ಕೆ ಬಂದಿಲ್ಲ, ಅಥವಾ ಒತ್ತಡ. ನ್ಯೂಸ್ ಮುಂದುವರಿತು. ಒಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತು. ಈ ವಾರ್ತೆಯ ಮುಖ್ಯಾಂಶಗಳ